ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಇವತ್ತಿನ ವಿಡಿಯೋ ವಿಶೇಷತೆ ಏನಂದರೆ ಡಿಕ್ಲಟರಿಂಗ್ ಅಂದರೆ ಅನಗತ್ಯವಾದುದನ್ನು ತೆಗೆದುಹಾಕುವುದು ಅಂತ ಅರ್ಥ ಸ್ನೇಹಿತರೆ. ಇವತ್ತು ಸಂಪೂರ್ಣವಾಗಿ ಇದೇ ವಿಷಯದ ಬಗ್ಗೆನೇ ಟ್ಯಾರೋಟ್ ಗೈಡೆನ್ಸ್ ಇದೆ. ಹೌದು, ಯಾಕೆಂದರೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತೀರಾ, ನನಗೆ ಸಮಸ್ಯೆ ಪರಿಹಾರ ಆಗ್ತಿಲ್ಲ, ನೀವು ಹೇಳಿದ್ದನ್ನು ನಾನು ಮಾಡಿದೆ ಆದರೂ ಯಾಕೆ ನನ್ನ ಜೀವನದಲ್ಲಿ ಬದಲಾವಣೆ ಬರ್ತಿಲ್ಲ ಅಂತ ಕೇಳ್ತೀರಾ. ನೀವು ನನ್ನ ಹತ್ತಿರನೇ ಅಲ್ಲ, ಬೇರೆ ಯಾರ ಹತ್ತಿರ ಹೋಗಿನೂ ನೀವು ಒಂದು ಪರಿಹಾರನ ಕೇಳಬಹುದು ಆಯಿತಾ. ಅಲ್ಲಿನೂ ನೀವು ಪರಿಹಾರ ಕೇಳ್ತೀರಾ, ನೀವು ಏನೇ ಮಾಡ್ತೀನಿ ಅಂದರೂ ನಿಮ್ಮ ಮನಸ್ಥಿತಿ ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡು ನಂಬಿಕೆಯಿಂದ ಮಾಡ್ತೀರಿ ಅನ್ನೋದೇ ಮುಖ್ಯ ಆಗಿರುತ್ತೆ. ಅಲ್ಲೇ ಹೋಗಿ ಯಾರ ಕಡೆನೇ ಏನೇ ಕೇಳಿ ಏನೇ ಮಾಡಿದ್ರೂ ಅದು ಈಡೇರಬೇಕು ಅಂದರೆ ಸಂಪೂರ್ಣವಾದ ಶ್ರದ್ಧೆ ನಂಬಿಕೆ ಇರಬೇಕು, ಶುದ್ಧವಾದ ಮನಸ್ಸಿರಬೇಕು. ಅದರ ಮೇಲೆ ಒಂದು ಎಂಥ ನಂಬಿಕೆ ಅಂದರೆ ನನ್ನ ಕೈನಲ್ಲಿ ಆಗುತ್ತೆ, ನಾನು ಮಾಡ್ತೀನಿ. ಹಳೆಯ ನೀವಾಗಿರಬಾರ್ದು, ಹೊಸ ನೀವು. ನಿಮ್ಮೊಳಗಿನ ಸ್ಟ್ರೆಂತ್ ಪವರ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ಒಂದು ಹಳೆಯ ವಿಷಯನೇ ಹೊಸ ರೀತಿಯಲ್ಲಿ ನೀವು ಫೋಕಸ್ ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಅದು ಹೇಗೆ ಮಾಡೋದು, ಹೇಗೆ ಆಗುತ್ತೆ ಅಂತೇಳಿ ನಿಮಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ವಿಡಿಯೋನ ಮುಂದುವರಿಸ್ತೀನಿ, ಕೇಳಿಸ್ಕೊಳ್ರಿ, ತಿಳ್ಕೊಳ್ತಾ ಹೋಗಿ. ನಿಮ್ಮ ಮನಸ್ಥಿತಿನೂ ಕೂಡ ಇದಕ್ಕೆ ಕಾರಣ ಆಗಿರುತ್ತೆ ಸ್ನೇಹಿತರೆ. ಬಂದ್ಬಿಟ್ಟು ಇಲ್ಲಿ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳ್ತೀರಾ, ಇಲ್ಲ ಅಂತ ಹೇಳಲ್ಲ. ಅಲ್ಲಿ ನಾನು ಎಷ್ಟು ಚೆನ್ನಾಗಿ ನಿಮಗೆ ಫಸ್ಟ್ ಹೀಲಿಂಗ್ ಮಾಡ್ತೀನಿ, ಹೀಲಿಂಗ್ ಮಾಡಿದ ನಂತರ ನಿಮಗೆ ಟ್ಯಾರೋ ಗೈಡೆನ್ಸ್ನ ಅಡ್ವೈಸ್ನ ಕೊಡ್ತೀನಿ. ಅಥವಾ ನೀವು ಟ್ಯಾರೋಟ್ ಕೇಳಿಲ್ಲಲ್ಲ ಅಂದ್ರೂ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಏನು ನಿಮಗೆ ಹೀಲಿಂಗ್ನ ಮಾಡಬೇಕು, ನಿಮ್ಮ ಮನಸ್ಥಿತಿನ ಅರ್ಥ ಮಾಡಿಕೊಂಡು ನಾನು ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ನೋವು ಮತ್ತು ಗೊಂದಲಗಳಿಗೆ ಉತ್ತರವನ್ನು ಹೇಳಿ ಸಮಾಧಾನ ಮಾಡಿರ್ತೀನಿ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಏನಾಗೋಗ್ಬಿಡುತ್ತೆ, ನೀವೆಲ್ಲಾನು ಮರ್ತು ಹೋಗಿ ಮತ್ತೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ಥರ ಅದೇ ಯೋಚನೆಯಲ್ಲಿ ಮಗ್ನರಾಗ್ಬಿಡ್ತೀರ. ಇವಾಗ ನೀವು ಫೋಕಸ್ ಮಾಡೋದೇನ್ರ ಮೇಲೆ, ಅವರು ಒಂದು ವ್ರತ ಹೇಳಿದ್ದಾರೆ, ಅವರು ಒಂದು ಪೂಜೆ ಹೇಳಿದ್ದಾರೆ, ಅವರು ಒಂದು ಪರಿಹಾರ ಹೇಳಿದ್ದಾರೆ, ಅದನ್ನು ನಾನು ಮಾಡಿಕೊಂಡು ಒಳ್ಳೆಯದಾಗುತ್ತೆ ಅಂತ. ಅದನ್ನ ನೀವು ವ್ರತ ಪೂಜೆ ನಾವೇನು ಹೇಳಿದ್ರು ನೀವು ಮಾಡ್ತೀರಾ. ಎಷ್ಟು ನೀವು ಸಂಪೂರ್ಣವಾದ ನಂಬಿಕೆಯಿಂದ ಮಾಡ್ತೀರಾ, ಎಷ್ಟು ನೀವು ನಿಮ್ಮ ಚಿಂತೆಗಳು ಹಾಗೂ ನಿಮ್ಮ ಯೋಚನೆಗಳು, ನಕಾರಾತ್ಮಕ ಯೋಚನೆಗಳನ್ನು ಪಕ್ಕಕ್ಕೆ ಇಟ್ಟು ಎಷ್ಟು ಶ್ರದ್ಧೆ ನಂಬಿಕೆಯಿಂದ ನೀವು ಬಾಬಾರವರ ಜೊತೆ ಕನೆಕ್ಟ್ ಆಗಿ ನೀವು ಮಾಡ್ತೀರಾ ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಇಲ್ಲಿ ನಾನು ಏನು ಹೇಳ್ತಿದ್ದೀನಲ್ಲ ಅದು ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೋತೀನಿ. ನಾನು ಅರ್ಥ ಆಗೋ ರೀತಿ ಹೇಳ್ತೀನಿ. ಡಿಕ್ಲಟರಿಂಗ್ ಅಂತ ಅಂದರೆ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಯೋಚನೆಯನ್ನ, ನಕಾರಾತ್ಮಕ ಭಾವನೆಯನ್ನ ನಾವು ಹೊರಗೆ ಹಾಕುವುದು ಅಂತ ಅರ್ಥ. ನಾವು ತಿಂಗಳಿಗೊಮ್ಮೆ ಮತ್ತು 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅಂತೇಳಿ ಹಬ್ಬ ಬಂದಾಗಲೆಲ್ಲ ಮನೇನ ಕ್ಲೀನ್ ಮಾಡ್ತೀವಿ ಎಲ್ಲ ಕಡೆ. ಮತ್ತು ಸ್ವಲ್ಪ ಏನಾದರೂ ಗಲೀಜಾಯಿತು ಅಂತಂದ್ರೂ ಸಹಿತ ನಮಗೆ ಸಮಾಧಾನ ಇರೋದಿಲ್ಲ. ಅದನ್ನು ಯಾವಾಗ ನಾವು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ನಾವು ಇಡ್ತೀವೋ ಅಂತೇಳಿ ನಮ್ಮ ಮನಸ್ಸು ತೊರಿತಿರುತ್ತೆ ಅಲ್ವಾ. ಹಾಗೇನೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಬಾಬಾ. ಡಿಕ್ಲಟರಿಂಗ್ ಅಂದ್ರೆ ಅದೇನೆ. ಇನ್ನು ಸರಳವಾಗಿ ಹೇಳೋದಾದ್ರೆ ನಿಮ್ಮ ಮನಸ್ಸು ಒಂದು ಹೂತೋಟ ಅಲ್ವಾ. ಅದರೊಳಗಡೆ ಗುಲಾಬಿ ಗಿಡ ಅಥವಾ ಮಲ್ಲಿಗೆ ಗಿಡ ಬೆಳೆಸಿದರೆ ನಿಮಗೆ ಎಷ್ಟು ಖುಷಿ ಆಗುತ್ತಲ್ವಾ. ಅದೇ ರೀತಿ ನಿಮ್ಮ ತೋಟದೊಳಗಡೆ ಕಳ್ಳೆ ಗಿಡ, ಬೇಡದೇ ಇರೋ ಮುಳ್ಳಿನ ಗಿಡ ಬೆಳೀತು ಅಂದ್ರೆ ಹೇಗೆ ನಿಮ್ಗೆ ತಿಳ್ಕೊಳಕ್ಕಾಗಲ್ಲ, ಕಿತ್ತಿ ಎಸೆದ್ ಬಿಡ್ತಾರ, ಚೆನ್ನಾಗೂ ಕಾಣೋದಿಲ್ಲ ಅಂತ ಅಲ್ವಾ. ಅದೇ ರೀತಿ ಮನಸ್ಸು ಕೂಡ ಅದು ಒಂದು ತೋಟ ಇದ್ದ ಹಾಗೆ. ಆ ಮನಸ್ಸಿನ ತೋಟದಲ್ಲಿ ನೀವು ಒಳ್ಳೆಯದನ್ನ ಮಾತ್ರ ಇಟ್ಕೋಬೇಕು. ನಕಾರಾತ್ಮಕ ಯೋಚನೆ, ನಕಾರಾತ್ಮಕ ವಿಚಾರಗಳು ಹಾಗೂ ಚಿಂತೆಗಳು, ನಿಂದನೆಗಳು, ಬೇಡದೇ ಇರತಕ್ಕಂತಹ ವಸ್ತುಗಳು, ವಿಷಯಗಳ ಬಗ್ಗೆ ನೀವು ಯೋಚನೆ ಮಾಡೋದ್ರಿಂದ ಆ ಮನಸ್ಸಿನ ಹೂ ತೋಟ ಸಂಪೂರ್ಣವಾಗಿ ಹಾಳಾಗುತ್ತದೆ. ಇದು ಡಿಕ್ಲಟರಿಂಗ್ ಅಂದ್ರೆ. ನಾನು ಒಂದು 10 ಪಾಯಿಂಟ್ ತನಕ ಅಂತೂ ನಾನು ಡಿಕ್ಲಟರಿಂಗ್ನ ಯಾವ್ಯಾವ ವಿಷಯದಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ಸ್ವಚ್ಛತೆನ ಯಾವ ವಿಷಯದಲ್ಲಿ ಮಾಡಬೇಕು, ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನ ಬದಲಾಗುತ್ತೆ. ಇದನ್ನು ನೀವು ಅಳವಡಿಸ್ಕೊಂಡು ನೀವು ನೋಡ್ರಿ, ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಆಗಲಿಲ್ಲ ಅಂದರೆ ಆಮೇಲೆ ಬಂದು ನೀವು ನನಗೆ ಕಮೆಂಟ್ ಮಾಡಿ. ಯಾಕಾಗಿಲ್ಲ ಅನ್ನೋದಕ್ಕೂ ನನ್ನ ಕಡೆ ಉತ್ತರ ಇರುತ್ತೆ. ನಾನು ಸ್ಪಷ್ಟವಾಗಿ ನಿಮಗೆ ಇದೇ ನಿಮ್ಮ ತಪ್ಪು, ಇದು ನೀವು ಮಾಡಿದ್ದೀರಾ ಅಂತ ನಾನು 100ಗೆ 1000% ಗ್ಯಾರಂಟಿಯಾಗಿ ಹೇಳ್ತೀನಿ. ಅಷ್ಟು ಕ್ಲಾರಿಟಿ ನನಗೆ ಇದೆ. ನಾನು ಇದನ್ನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ನಿಮಗೆ ಅಡ್ವೈಸ್ನ ಕೊಡ್ತಿದ್ದೀನಿ ಸ್ನೇಹಿತರೆ. ಸುಮ್ಮನೆ ಇಲ್ಲಿ ಏನೋ ಒಂದು ಸ್ಕ್ರಿಪ್ಟಿಂಗ್ ಇಟ್ಕೊಂಡು ಜನರಿಗೆ ಇಲ್ಲಿ ಬಂದ್ಬಿಟ್ಟು ಬಾಬಾ ಹೇಳ್ತಿದ್ದಾರೆ ಅಂತೇಳಿ ಏನೋ
ವ್ಯೂಸ್ನ ಪಡ್ಕೊಳೋ ಅಗತ್ಯ ನನಗಿಲ್ಲ. ಇಲ್ಲಿ ನಾನು ಒಂದು ಪರ್ಸ್ನಲಿ ನನ್ನ ಜೀವನದಲ್ಲಿ ಅನುಭವ ಮಾಡಿದ್ದೀನಿ. ನಾನು ಏನು ತಪ್ಪುಗಳನ್ನ ಮಾಡಿದ್ದೀನೋ ಅದನ್ನ ನಾನು ಸರಿಪಡಿಸ್ಕೊಂಡು ಅದರಿಂದ ನನಗೆ ಸಕ್ಸಸ್ ಅನ್ನೋದು ಸಿಕ್ಕ ಮೇಲೆ ನಾನು ಇಲ್ಲಿ ಬಂದಿದ್ದನ್ನು ಪ್ರೂಫ್ ಸಮೇತ ನಿಮಗೆ ಹೇಳ್ತಿದ್ದೀನಿ. ಅದಕ್ಕೆ ಪ್ರೂಫೇ ನನ್ನ ಸೆಲ್ಫ್. ನಾನು ಅದನ್ನ ನಿಮಗೆ ಸುಳ್ಳು ಹೇಳಿ ವ್ಯೂಸ್ ಮಾಡ್ಕೊಳೋ ಅಗತ್ಯ ಆಗಲಿ, ಸಬ್ಸ್ಕ್ರೈಬರ್ಸ್ ಮಾಡ್ಕೊಳೋ ಅಗತ್ಯ ಆಗಿ ನನಗಿಲ್ಲ. ಬಾಬಾನ ಹೆಸರು ಹೇಳಿ ನಿಮ್ಮನ್ನ ಇಂಪ್ರೆಸ್ ಮಾಡ್ಕೊಳೋ ಅಗತ್ಯನೂ ನನಗಿಲ್ಲ. ನನಗೆ ದೇವರ ಅಂದ್ರೆ ನನ್ನ ಬಾಬಾನ ಆಶೀರ್ವಾದದಿಂದ ನನಗೇನು ಕಮ್ಮಿ ಇಲ್ಲ. ನನ್ನ ಜೀವನನ ನಾನು ಹೇಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಬಾಬಾನ ಭಕ್ತರು ಕೂಡ ನಾನು ಒಂದು ಏನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀನಲ್ಲ ಅಂತಹ ಒಂದು ಪದ್ಧತಿಗಳನ್ನ ನೀವು ಅಳವಡಿಸಿಕೊಂಡು ನಿಮ್ಮ ಜೀವನ ಸ್ವಲ್ಪವಾದರೂ ಬದಲಾಗುತ್ತದೆ. ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಪೂರ್ಣ ಬದಲಾಗುತ್ತದೆ. ಹಾಗಾಗಿ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ನೇ ನಿಮಗೋಸ್ಕರ ಇಲ್ಲಿ ಬಿಡಿ ಬಿಡಿಯಾಗಿ ನಾನು ಹೇಗೆ ಉದಾಹರಣೆಯಾಗಿ ಇಟ್ಟುಕೊಂಡು ನಿಮಗೆ ಬಾಬಾರ ಒಂದು ಸಂದೇಶದ ಮೂಲಕ ನಿಮಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಆಕ್ಚುಲಿ ನನಗೆ ಇದು ಬಹಳ ದಿನದಿಂದ ಇತ್ತು. ನಾನು ಸ್ಟಾರ್ಟಿಂಗ್ ಚಾನಲ್ ಮಾಡ್ದಾಗ್ಲಿಂದನೂ ಕೆಲವರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಕೇಳ್ತೀರಾ, ಮ್ಯಾಮ್ ನಾನು ಅದನ್ನ ಮಾಡ್ಲಾ, ಆ ವ್ರತ ಮಾಡಿದೆ, ಈ ವ್ರತ ಮಾಡಿದೆ, ನನಗೆ ಫಲ ಸಿಗ್ತಿಲ್ಲ ಅಂತ ಕೇಳ್ತಿದ್ದೀರಾ. ನೀವು ಮೊದಲನೇದಾಗಿ ನೀವೇನ್ ಮಾಡ್ತೀರಾ ಗೊತ್ತಾ, ಯಾರೋ ಯೂಟ್ಯೂಬ್ ನಲ್ಲಿ ಅಂದೇ ಹಿಡಿದು ಹೇಳ್ತೀನಿ, ನಾನೊಂದು ವ್ರತ ಹೇಳಿದೆ ಅಂತ ಅಂದ ತಕ್ಷಣ ನೀವೇನ್ ಮಾಡ್ತೀರಾ, ಅದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ತರ ಒಂದ್ ನಂಬಿಕೆಯಿಂದ ಹೋಗಿ ವ್ರತ ಮಾಡ್ತೀರಾ. ಕೆಲವರಿಗೆ ಅದು ಸಕ್ಸಸ್ ಸಿಗುತ್ತೆ, ಇನ್ ಕೆಲವರಿಗೆ ಅದು ಸಕ್ಸಸ್ ಸಿಗಲ್ಲ. ಯಾಕೆ ಸಿಗಲ್ಲ ಅಂದ್ರೆ ನಿಮ್ಮ ಯೋಚನಾ ಶಕ್ತಿ. ಅಲ್ಲಿ ವ್ರತ, ಪೂಜೆ, ಪುನಸ್ಕಾರ ನೀವೆಲ್ಲ ಮಾಡ್ತೀರಾ, ಅದಾದ್ಮೇಲೆ ಮತ್ತೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಗುತ್ತೋ ಇಲ್ವೋ ಅನ್ನೋದನ್ನೇ ವಾಪಸ್ ಅದೇ ಪದ್ಧತಿಗೆ ಹೋಗ್ಬಿಡ್ತೀರಾ. ಅದನ್ನ ಬಿಟ್ಬಿಡಿ. ಒಂದು ನೀವು ಸಂಪೂರ್ಣವಾಗಿ ದೈವನ ನಂಬಿದ್ದೀರಿ ಅಂತ ಅಂದ್ರೆ ಸಂಪೂರ್ಣವಾದ ನಂಬಿಕೆ ಆ ದೇವರ ಮೇಲೆ ಇರ್ಬೇಕು. 3-6 ಆಗ್ಲಿ 6-3 ನಾನು ನಿನ್ ಮೇಲೆ ನಂಬಿಕೆ ಕಳ್ಕೊಳಲ್ಲ. ನನಗ್ ನೀನ್ ಒಂದು ಕಷ್ಟನ ಕೊಟ್ಟಿದ್ಯಾ ಅಂದ್ರೆ ಅದಕ್ಕೆ ನೀನ್ ಪರಿಹಾರನು ಕೊಟ್ಟಿರ್ತೀಯ. ಆ ಪರಿಹಾರನು ನನಗೆ ನೀನು ತಿಳಿಸ್ಕೊಡು ಅಂತ ನೀವು ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡಿದ್ರೇನೆ ನಿಮಗೆ ಫಲ ಸಿಗೋದು. 108 ಹರಕೆ ಹೊತ್ಕೊಳೋದು ಇಲ್ಲಿ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲಿ ಬಹಳ ಹರಕೆಗಳನ್ನೇ ನಾನು ಮಾಡ್ಕೊಂಡಿಲ್ಲ ಇದುವರೆಗೂ. ನಾನು ಮಾಡಿರೋದೆಲ್ಲ ಪ್ರಾರ್ಥನೆಯಿಂದನೇ ನನ್ನ ಜೀವನ ಉದ್ಧಾರ ಆಗ್ತಿದೆ. ನನ್ನ ಪ್ರಾರ್ಥನೆ ಹೇಗ್ ಮಾಡ್ತೀನಿ, ಬಾಬಾ ನೀವು ನನ್ನ ಜೊತೆಗಿರ್ರಿ, ನನಗ್ ವಿಶ್ವಾಸ ಇದೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ, ಬಾಬಾ ನನಗೆ ಇದು ಬೇಕು, ನನಗೆ ನೀವು ಕೊಡ್ತೀರಾ ಅಂತೇಳಿ. ಬಾಬಾನ ರೂಲ್ಸ್ ಗಳೇನು, ದಾನ ಮಾಡೋದು, ಪ್ರೀತಿ ಕೊಡೋದು, ಪ್ರೀತಿ ಪಡೆಯೋದು, ಹಾಗೆ ಇಷ್ಟೇ ನಾನು ಸಿಂಪಲ್ ಆಗಿ ಮಾಡ್ತಾ ಬಂದಿರೋದು. ಜಾಸ್ತಿ ಬಾಬನ್ ಪೂಜೆ ನಾನಂತೂ ನಾನು ಇರೋದನ್ನ ಹೇಳ್ತೀನಿ ನೋಡಿ, ಜಾಸ್ತಿ ಬಾಬನ್ ಪೂಜೆ ಎಲ್ಲ ನಾನು ಮಾಡೋದಿಲ್ಲ. ನನಗಷ್ಟು ಸ್ವತಂತ್ರತೆನೂ ನನಗಿಲ್ಲ. ಹಾಗಂತೇಳಿ ನನಗೆ ಬಾಬನ್ದು ಜೊತೆಗೆ ಹೇಗೆ ಕನೆಕ್ಷನ್ ಇದೆ ಅಂದ್ರೆ ನನ್ನ ರೂಮ್ ನಲ್ಲಿ ನನ್ನ ಬಾಬನ್ಗೆ ಸಂಬಂಧಪಟ್ಟಂಗೆ ಎಲ್ಲ ಇದೆ. ನನ್ಗೆ ಆ ಫ್ರೀಡಮ್, ನನಗೆ ಏನು ನನ್ನ ಮನಸ್ಸಿಗೆ ಒಂದು ಫ್ರೀಡಮ್ ಬೇಕೋ ಆ ಫ್ರೀಡಮ್ನ ನಾನು ಗಳಿಸ್ಕೊಂಡಿದ್ದೀನಿ ಇಲ್ಲಿ. ಅದು ಹೇಗೆ, ಸಚ್ಚರಿತ ಮೂಲಕ, ಮಾನಸ ಧ್ಯಾನ ಮೂಲಕ, ಮಾನಸದ ಪೂಜೆ ಮೂಲಕ ನಾನು ಬಾಬನ್ ಜೊತೆ ಕನೆಕ್ಟ್ ಆಗಿದ್ದೀನಿ. ಸಚ್ಚರಿತನ ಎಷ್ಟಾಗುತ್ತೋ ನನ್ನ ಒಂದು ಬುದ್ಧಿಯ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಬಾಬಾ ಅದರಲ್ಲಿ ಏನು ಪ್ರಾಣಿ ಪಕ್ಷಿಗಳ ದೇಹ ತೋರಿಸ್ಬೇಕು, ನನ್ನ ಕಡೆ ಇದ್ದಷ್ಟು ನಾನು ಕೊಡ್ತೀನಿ, ಇಲ್ಲದೆ ಇದ್ದಾಗ ಇಲ್ಲ ಅಂತ ಹೇಳ್ತೀನಿ. ಅವನು ಅಷ್ಟೊತ್ತಾಗಲೇ ಇನ್ನೊಂದೇನೋ ಅಡಿಷನಲ್ ತಯಾರು ಮಾಡ್ಬಿಟ್ಟಿರ್ತಾನೆ. ಸಚ್ಚರಿತನಲ್ಲಿ ಒಂದು ಮಾತನ್ನ ಹೇಳ್ತಾರೆ ಬಾಬಾ, ಏನಂತ, ನಿಮಗೆ ಉಡೋದಕ್ಕೆ ಉಣ್ಣೋದಕ್ಕೆ ಏನು ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ನನ್ನ ಜೀವನ ನಡೆಸ್ತಿದ್ದಾನೆ. ನಿಮಗೆ ದಾನ ಮಾಡ್ರಿ ಅಂತ ಹೇಳಿದ್ದಾನೆ. ನಾವು ಕೊಟ್ಟಂಗೆ ಸಚ್ಚರಿದಲ್ಲಿ ಹೇಳ್ತಾರೆ, ದಾಸಗಣ ಮಹಾರಾಜರು ಅನ್ಸುತ್ತೆ, ಅವರ ಕಡೆ ದುಡ್ಡನ್ನ ಇಸ್ಕೊಂಡೇ ಹೋಗ್ತಾರೆ. ಖಾಲಿ ಆಯ್ತು ಅಂದ್ರೂ ಹೆಂಗೋ ಒಟ್ಟು ಆ ಮಹಾರಾಜರ ಕಡೆ ಅಂದ್ರೆ ಏನೋ ಅವ್ರ ಭಕ್ತರ ಕಡೆಯಿಂದ ಇಸ್ಕೊಂಡ್ರು ಆ ಭಕ್ತನ ಕಡೆ ದುಡ್ಡು ಖಾಲಿನೇ ಆಗ್ತಿರೋದಿಲ್ಲ. ಅವ್ರಿಗೆ ಹೆಂಗೋ ಬರ್ತಿರುತ್ತೆ, ಯಾವ್ದೋ ರೂಪದಲ್ಲಿ ಬರ್ತಿರುತ್ತೆ. ಬಾಬಾ ₹1 ಇಸ್ಕೊಂಡ್ರು ಅಂದ್ರೆ ಅದನ್ನ 100 ಪಟ್ಟು ಕೊಡ್ತಾರೆ ಅಂತಾರಲ್ಲ, ಅದು ಸುಳ್ಳಲ್ಲ ಸ್ನೇಹಿತರೆ. ಅದೇ ಕೂಡ ನನ್ನ ಜೀವನದಲ್ಲೂ ನಡೀತಿರೋದು. ನನ್ನ ಕಡೆ ಇನ್ನೇನು ದುಡ್ಡಿಲ್ಲ, ನಾನು ಯಾರ್ಯಾರಿಗೆ ಕೊಡಬೇಕು ಕೊಟ್ಟಿದ್ದೀನಿ, ಏನು ದಾನ ಮಾಡ್ಬೇಕು ಮಾಡಿರ್ತೀನಿ ಬಾಬಾ ಅಂತ ಇಷ್ಟ ನಾನು ಕೇಳ್ಕೊಳೋದು. ಅದಿನ್ ಯಾವ್ದೋ ರೂಪದಲ್ಲಿ ಬಂದಿರುತ್ತೆ, ಯಾರ್ದಾದ್ರೂ ಸರಿ, ಹೆಂಗಾದ್ರೂ ಸರಿ, ನನಗೆ ಗೊತ್ತಿರೋದಿಲ್ಲ. ಬಟ್ ಬಂತ ಅವನ್ ಮಾತು ಅವನು ಎಷ್ಟು ಚೆನ್ನಾಗಿ ಉಳಿಸ್ಕೊತಿದ್ದಾನೆ ಅಂದ್ರೆ ಅಷ್ಟು ಆ ಕನೆಕ್ಷನ್ ಹೇಗೆ ನನಗೆ ಒಂದೊಂದ್ಸಲಿ ನಂಬೋದಕ್ಕಾಗಲ್ಲ. ಬಾಬಾ ಏನು ನೀವು ಮ್ಯಾಜಿಕ್ ಮಾಡ್ತಿದ್ದೀರಾ ಇಲ್ಲಿ ಅಂತ ನಾನೇ ಬಾಬುಗೆ ಎಷ್ಟೋ ಸಲ ಕೇಳಿದೀನಿ. ಬಾಬುನ ಜೊತೆ ನಾನು ಮುಕ್ತವಾಗಿ ಮಾತಾಡ್ತೀನಿ. ಏನೇ ಸಮಸ್ಯೆಗಳಿದ್ರು ನಾನು ಬಾಬುನ ಹತ್ರ ಹೇಳ್ಕೊಂಡ್ರೆ ಒಳ್ಳೇದು. ಬೇರೆಯವ್ರ ಕಡೆ ಹೇಳ್ಕೊಂಡ್ರೆ ನಾನು ಹಿಂದೆ ಮಾತಾಡಿ ನನ್ನ ಇಮೇಜ್ ನ ಹಾಳು ಮಾಡೋದಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ನೋವನ್ನ ನಾವು ಯಾರ ಕಡೆ ಹೇಳ್ಕೋಬಾರ್ದು, ಹೇಳ್ಕೊಂಡ್ರೆ ಬಾಬುನ ಹತ್ರ ಹೇಳ್ಕೋಬೇಕು. ಯಾರಾದ್ರೂ ಟ್ರಸ್ಟೆಡ್ ನಂಬಿಕಸ್ಥರು ಅಂತ ಹೇಳಿದ್ರೆ ಅಂತವ್ರ ಕಡೆನೂ ಹೇಳ್ಕೊಳೋದು ಅಡ್ಡಿ ಇಲ್ಲ. ಅದಕ್ಕೂ ಒಂದು ಲಿಮಿಟ್ ಇರುತ್ತೆ, ಲಿಮಿಟ್ ಮೇರೆ ಹೋಗೋದು ಒಳ್ಳೆಯದಲ್ಲ. ಇನ್ನು ಕೆಲವರಿಗೆ ಏನು ಅಡ್ವೈಸ್ ನ ಕೊಡ್ತಿದ್ದೀನಿ ಅಂತಂದ್ರೆ, ಈ ತರ ನಂಬಿಕೆ ನೀವು ಬಾಬನ್ ಮೇಲೆ ಇಟ್ಕೊಳ್ರಿ. ನಿಮ್ಗೆ ಎಷ್ಟೇ ಕಷ್ಟಗಳು ಬಂದ್ರು, ನನ್ಗೆ ಕೇಳಿದ ತಕ್ಷಣ ಎಲ್ಲ ಆಗಿಲ್ಲ ಆಯ್ತಾ. ಯಾವಾಗ ನಾನು ಏನಾದ್ರು ಒಂದು ಕೇಳಿದಂದ್ರೆ 6 ತಿಂಗಳು, 3 ವರ್ಷ, 7 ವರ್ಷ ಹೀಗೆ ಇಷ್ಟು ಗ್ಯಾಪ್ ತಗೊಂತಾನೆ ಬಾಬಾ. ಯಾವ್ದಷ್ಟು ಈಸಿಯಾಗಿ ಕೊಟ್ಟಿಲ್ಲ. ಆ ಗ್ಯಾಪ್ ನಲ್ಲಿ ಎಷ್ಟು ಪಾಠಗಳನ್ನ ಕಲಿಸಿ ಕೊಟ್ಟಿದ್ದಾನೆ ಅಂದ್ರೆ, ಎಷ್ಟು ಸಂಬಂಧಗಳ ಬೆಲೆನ ತಿಳಿಸ್ಕೊಟ್ಟಿದ್ದಾನೆ ಅಂದ್ರೆ ಅದು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಒಂದು ಬುಕ್ಕೇ ಬರಿಬಹುದು, ಅಷ್ಟು ಚೆನ್ನಾಗಿ ಬಾಬಾ ಪಾಠನ ಕಲಿಸ್ಕೊಟ್ಟಿದ್ದಾರೆ. ಬಾಬಾನ ರೀತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಅಂತಂದ್ರೆ,
ನೀವು ಈಗ ನಾನು ಏನು ವಿಷಯ ಹೇಳ್ತಿದ್ದೆ ಅಂತ ಅಂದ್ರೆ, ಸಂಪೂರ್ಣವಾದ ನಂಬಿಕೆಯನ್ನ ನೀವು ಆ ಗುರುಗಳ ಮೇಲೆ ಇಟ್ಟಿದ್ದೀರಿ ಅಂತ ಅಂದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ನೆಗೆಟಿವ್ ಆಗಿ ಯಾರ ಹತ್ರನೂ ಹೋಗಿ ಹೇಳ್ಬಾರ್ದು. ವ್ರತ ಪೂಜೆ ಮಾಡಿದ್ರು ಸರಿ, ಮಾಡಿದ್ದಾದ್ಮೇಲೂ ಸರಿ, ನಾವು ಯಾವಾಗ್ಲೂ ಪಾಸಿಟಿವ್ ಆಗೇ ಇರಬೇಕು. ಪರಿಸ್ಥಿತಿ ಏನೇ ಬಿಗಡಾಯಿಸಿದ್ರು ನಾವು ಆ ಗುರುಗಳ ಮೇಲೇನೆ ನಂಬಿಕೆ ಸಂಪೂರ್ಣವಾಗಿ ಇಟ್ಕೋಬೇಕು, ಕುಗ್ಗಬಾರ್ದು. ಅವರು ನಮಗೆ ಯಾವ್ದಾದ್ರು ರೂಪದಲ್ಲಿ ಸಹಾಯ ಮಾಡ್ತಾರೆ. ನಮ್ಮ ಮೈಂಡ್ ಅಲ್ಲಿ ಹೇಗೆ, ಅಷ್ಟೆಲ್ಲ ವ್ರತ ಮಾಡದೆ ಪೂಜೆ ಮಾಡದೆ ನನಗೆ ಫಲ ಕೊಡ್ತಿಲ್ಲ ಅನ್ನೋದನ್ನೇ ಇಟ್ಕೊಂಡು ನಾವು ಕೊರಿತಿರ್ತೀವಿ. ನಾವು ಯಾವಾಗ ಗುರುಗಳನ್ನ ಕರೆಕ್ಟ್ ಆಗಿ ಸಂಪೂರ್ಣವಾಗಿ ನಂಬಕ್ ಸ್ಟಾರ್ಟ್ ಮಾಡ್ತೀವಲ್ಲ, ನಮ್ಮ ಯೋಚನಾ ಶಕ್ತಿನೇ ಬದಲಾಗುತ್ತೆ. ನಾವು ಆ ತರ ಗುರುಗಳನ್ನ ನಂಬಬೇಕು. ನಾವು ಯೋಚನೆನ ನಂಬ್ತೀವಿ. ನಾವು ನಮ್ಮ ಒಂದು ಹಳೆ ಚಾಳಿಯನ್ನ ಬಿಡದೇ ಇರೋದೇ ಇದು ಡಿಕ್ಲಟರಿಂಗ್. ಏನು ಹಳೆ ನಾವಾಗಿರ್ತೀವಲ್ಲ, ನಮ್ಮ ಯೋಚನೆಗಳು ಇರ್ತಾವಲ್ಲ, ಅದನ್ನ ಬಿಟ್ಬಿಟ್ಟು ನಾವು ಗುರುಗಳನ್ನ ನಂಬ್ತಿದ್ದಾಗ ನಮ್ಮ ಜೀವನ ಏಳಿಗೆ ಆಗ್ತಾ ಹೋಗುತ್ತೆ. ಇದು ಒಂದು ನೀವು ಅರ್ಥ ಮಾಡ್ಕೊಳ್ರಿ. ವ್ರತ ಪೂಜೆ ಮಾಡ್ತಿರಕ್ ನೀವು ಯಾವುದೇ ದೇವರ ವಿಷಯವಾಗಿ ಮಾಡ್ತಿದ್ದೀರಿ ಅಂದ್ರೆ ಆ ದೇವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟು ನೀವು ಮಾಡಬೇಕು. ಯಾರು ಎಷ್ಟೇ ಕುಗ್ಗಿಸಿದರೂ, ಏನೇ ಪರಿಸ್ಥಿತಿ ಬಿಗಡಾಯಿಸಿದ್ರು ನೀವು ಆ ಗುರುಗಳ ಮೇಲೆ ನಂಬಿಕೆ ಕಳ್ಕೋಬಾರ್ದು, ಪಾಸಿಟಿವ್ ಆಗೇ ಇರಬೇಕು. ಸ್ವಲ್ಪ ತಡವಾಗಬಹುದು, ಆದರೆ ಫಲಿತಾಂಶ ಕಟ್ಟಿಟ್ಟ ಬುತ್ತಿ ಕೊಟ್ಟೇ ಕೊಡ್ತಾರೆ. ನೀವು ಮಾಡಿದ ವ್ರತಕ್ಕೆ ಮೋಸ ಮಾಡಲ್ಲ. ಯಾವುದೇ ಗುರುಗಳಾಗ್ಲಿ, ಬಾಬಾನೇ ಆಗಿರ್ಲಿ, ದೇವಿ ದೈವ ಆಗಿರ್ಲಿ, ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇನ್ನು ಒಂದು ಹೇಳೋದಾದ್ರೆ ಸ್ನೇಹಿತರೆ, ಯಾವ ವಿಷಯಕ್ಕೆ ಅಂತಂದ್ರೆ ಮನೆಯ ವಿಷಯಕ್ಕೆ. ಮನೆಯ ವಿಷಯದಲ್ಲಿ ಮನೆ ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಧೂಳು ಜಾಡ ಅವೆಲ್ಲ ಇರಬಾರ್ದು. ಎಷ್ಟಾಗುತ್ತೋ ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಮೊದಲೇ ಮನಸ್ಸು ಸರಿ ಇಲ್ಲದೆ ಇದ್ದಾಗ, ಗಲೀಜು ವಾತಾವರಣ ಇದ್ದಾಗ ಅಲ್ಲಿ ನೆಗೆಟಿವಿಟಿ ಅಟ್ರಾಕ್ಟ್, ನಕಾರಾತ್ಮಕತೆ ಅಟ್ರಾಕ್ಷನ್ ಆಗುತ್ತೆ, ಆಕರ್ಷಕವಾಗುತ್ತೆ. ಅದು ಆಕರ್ಷಕವಾಗಿ ಇನ್ನೂ ನಮ್ಮ ಮೇಲೆ ನಕಾರಾತ್ಮಕ ಭಾವನೆ ಪ್ರಭಾವ ಜಾಸ್ತಿ ಬೀರುತ್ತೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಮನೆನ ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಹಬ್ಬಗಳು, ಹುಣ್ಣಿಮೆ, ಪೂಜೆ ಪುನಸ್ಕಾರಗಳು ಜಾಸ್ತಿ ಮಾಡ್ತಾರೆ. ಆ ನೆಪದಲ್ಲಿ ಮನೆಗಳನ್ನ ಕ್ಲೀನ್ ಮಾಡ್ತಾರೆ ಅಂದ್ರೆ ಇದು ಒಂದು ಕಾರಣ. ಇನ್ನೂ ಒಂದು ಇದೆ, ಏನಕ್ಕೆ ಮನೆನ ಡಿಕ್ಲಟರ್ ಮಾಡ್ಬೇಕು ಅಂದ್ರೆ, ನೀವು ಇದನ್ನ ಕೇಳಿದ್ರೆ ನಂಬಲ್ಲ ನೀವು, ಅಂತ ಒಂದು ಕತೆ ಹೇಳ್ತೀನಿ. ಶ್ರೀ ಸ್ವಾಮಿ ಸಮರ್ಥ ಅಂತೇಳಿ ಒಂದು ಚಾನಲ್ ಇದೆ. ಆ ಚಾನಲ್ ಅಲ್ಲಿ ನಾನು ಈ ಕಥೆನ ಕೇಳಿದ್ದು. ಸಂತೋಷ್ ಅಣ್ಣ ಅವರು ತುಂಬಾ ಚೆನ್ನಾಗಿ ಈ ಕಥೆನ ಹೇಳಿದ್ದಾರೆ. ನಾನು ಆ ಚಾನಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಆ ಚಾನಲ್ ನೀವು ನೋಡಬಹುದು. ಅಲ್ಲಿ ವಿಡಿಯೋಗಳನ್ನ, ರಿಯಲ್ ಲೈಫ್ ಅಲ್ಲಿ ಹೇಗೆ ಗುರುಗಳು ಮಿರಾಕಲ್ ಮಾಡಿರ್ತಾರೆ ಸ್ವಾಮಿ ಮಹಾರಾಜರು ಅನ್ನೋದನ್ನ ನೀವು ಅಲ್ಲಿನೇ ತಿಳ್ಕೊಬಹುದು. ಈಗ ಕತೆಗೆ ಬರೋಣ. ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥರ ಭಕ್ತರು ಒಬ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬಹಳನೇ ಕಷ್ಟಗಳು ಜೀವನದಲ್ಲಿ ಇರ್ತವೆ. ಅವರು ಸ್ವಾಮಿ ಮಹಾರಾಜರು ಪೂಜೆ ಮಾಡೇ ಮಾಡ್ತಿರ್ತಾರೆ. ಆರಾಧನೆ ಏನಕ್ಕೂ ಕಮ್ಮಿ ಮಾಡಿರೋದಿಲ್ಲ ಮಹಾರಾಜರ ಸೇವೆಗೆ. ಆಯ್ತಾ, ಮನೆಯಲ್ಲಿ ಎಲ್ಲಾ ರೀತಿಯಿಂದ ಸೇವೆಗಳನ್ನ ಮಹಾರಾಜರ ಸಲುವಾಗಿ ಮಾಡ್ತಿರ್ತಾರೆ. ಎಷ್ಟೆಲ್ಲ ನಾನು ಮಹಾರಾಜರಿಗೆ ನಾನು ಸೇವೆ ಪುನಸ್ಕಾರ ಪೂಜೆ ಎಲ್ಲ ಮಾಡಿದ್ರು ನನಗೆ ಒಳ್ಳೇದೇ ಆಗ್ತಿಲ್ವಲ್ಲ ಅಂತೇಳಿ, ನೀನ್ ಈ ಭೂಮಿ ಮೇಲೆ ಇಲ್ಲ, ನೀನು ಮಹಾರಾಜ ಅನ್ನೋರೇ ಸುಳ್ಳು ಅಂತೇಳಿ ಆ ಮಹಾರಾಜರ ಮೂರ್ತಿನ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಸಜ್ಜೆ ಮೇಲೆ ಎಸೆದ್ ಬಿಡ್ತಾರೆ. ಎಸ್ದಾಗ ಏನಾಗುತ್ತೆ, ಏನೋ ಒಂಥರ ಅಲ್ಲಿಂದ ವಾಸನೆ ಬರ್ತಿರುತ್ತೆ, ಏನೋ ಒಂಥರ ಶಬ್ದನೂ ಆಗುತ್ತೆ. ಹೋಗಿ ಏನು ಅಂತೇಳಿ ಚೇರ್ ಇಟ್ಕೊಂಡು ತೆಗೆದು ನೋಡಿದ್ರೆ ಅಲ್ಲಿ ಮಾಟ ಮಂತ್ರ ಮಾಡ್ಸಾಕಿದ್ ಗೊಂಬೆಗಳೆಲ್ಲ ಇರ್ತವೆ. ಅಂದ್ರೆ ಇಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ಡಿಕ್ಲಟರಿಂಗ್ ಏನಕ್ಕೆ ಮಾಡ್ಬೇಕು ಅನ್ನೋದು. ಮೊದಲನೇದಾಗಿ ಮನೆನ ನಾವು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಕ್ಲೀನ್ ಏನಕ್ಕೆ ಮಾಡ್ಬೇಕಂದ್ರೆ, ನಮ್ಮ ಮನೆಗೆ ಬಂದಿರ್ತಾರಲ್ಲ ಅತಿಥಿಗಳು, ಅವ್ರು ಎಷ್ಟು ಮಟ್ಟಿಗೆ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಯಾರು ನಂಬಿಕಸ್ತರು ಯಾರು ನಂಬಿಕಸ್ತರಲ್ಲ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವು ಈ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಾದ್ರೂ ನಾವು ಮನೆ ಕ್ಲೀನ್ ಮಾಡಿದ್ರೆ ಇಂತಹ ಒಂದು ಕೆಟ್ಟ ವಿಚಾರಗಳು ನಮಗೆ ತಿಳಿದು ನಾವು ಮನೆಯಿಂದ ಹೊರಗೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಆಯ್ತಾ. ಆಮೇಲೆ ಮಹಾರಾಜರು ಏನ್ ಮಾಡಿದ್ರು, ಇಲ್ಲಿ ಟ್ವಿಸ್ಟ್ ಅಲ್ವಾ, ಮಹಾರಾಜರೇ ಖುದ್ದು ಅವರಿಗೆ ಸಿಟ್ಟು ಬರೋ ಹಾಗೆ ಮಾಡಿ ಗಂಟು ಮುಟ್ಟೆ ಕಟ್ಟಿಸ್ಕೊಂಡು ಅವರೇ ಹೋಗಿ ಪಾಪ ಅವ್ರ ಮೂರ್ತಿಗೆ ಆದ್ರೂ ಮಹಾರಾಜರನ್ನ ನೀವು ಫೀಲ್ ಮಾಡಿದ್ರೆ ಬಾಬುಂಗೆ, ಅವ್ರು ನಮ್ಮಂತೆ ಮನುಷ್ಯರಾಗಿದ್ದರು. ಆ ಮೂರ್ತಿ ಎಸೆದ್ರು ರಿಯಲ್ ಆಗಿ ಅವ್ರಿಗೂ ನೋವಾಗಿರುತ್ತೆ. ಆದ್ರೂನು ಖುದ್ದು ಅವರೇ ಹೋಗಿ ಆ ಸ್ಥಾನನ ತೋರಿಸ್ಕೊಟ್ರು, ಆ ಒಂದು ಮಾಡ್ಸಾಕಿದ್ದ ಸ್ಥಾನನ ತೋರಿಸ್ಕೊಟ್ರು ಅಲ್ವಾ. ಆಮೇಲೆ ಅವ್ರಿಗೆ ರಿಯಲೈಸ್ ಆಯ್ತು ಮಹಾರಾಜರು ಇದಾರೆ, ಖುದ್ದು ಅವರಾಗೂ ಅವರೇ ಹೋಗಿ ಈ ಒಂದು ಏನು ಮಾಟ ಮಾಡಿಸಿದ್ದನ್ನ ತೋರಿಸ್ಕೊಟ್ರಲ್ಲ, ನೀನ್ ಇದೆಯಾ ಮಹಾರಾಜ, ನೀನೇ ನನಗೆ ಖುದ್ದು ತೋರಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ, ಆದ್ರೆ ನನ್ನ ತಪ್ಪು ಮನ್ನಿಸು ಅಂತೇಳಿ ಮತ್ತೆ ಅವತ್ತಿಂದ ಅವರು ಮಹಾರಾಜರಿಗೆ ಕ್ಷಮೆ ಹಚ್ಚಿದ್ರು. ಅವಾಗ್ಲಿಂದ ಅವ್ರ ಮನೆನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರಾರಂಭಿಸಿದ್ರು. ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಮನೆನ ನಾವು ಏನಕ್ಕೆ ಶುದ್ಧವಾಗಿ ಇಟ್ಕೋಬೇಕು ಅಂದ್ರೆ ಇದು ಒಂದು ಕಾರಣ. ನಾನು ಉದಾಹರಣೆ ಹೇಳಿದ್ದು. ಇನ್ನು ನಿಂದನೆ ಬಗ್ಗೆ ಹೇಳೋದಾದ್ರೆ, ನಾನು ಆಲ್ಮೋಸ್ಟ್ ಎಲ್ಲಾ ವಿಡಿಯೋನಲ್ಲೂ ಹೇಳಿರ್ತೀನಿ, ಯಾರ ಬಗ್ಗೆನೂ ನಿಂದನೆ ಮಾಡೋದಕ್ಕೆ ಹೋಗ್ಬೇಡಿ, ನಮ್ಮ ಎನರ್ಜಿ ಅವ್ರಿಗೆ ಹೋಗುತ್ತೆ ಅಂತ. ಅದಂತೂ ಸತ್ಯವಾದ ಮಾತು. ಸಾಯಿ ಸಚ್ಚರಿತೆನಲ್ಲೂ ಅದು ಪ್ರೂವ್ ಆಗಿದೆ.
ಬಾಬಾರವರು ಅದನ್ನ ಉದಾಹರಣೆ ಮೂಲಕ ಸೂಚಿಸಿದ್ದಾರೆ. ಯಾರಿಗೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಒಂದ್ ಲೈನ್ ಹೇಳ್ತೀನಿ, ಪದೇ ಪದೇ ಅದನ್ನೇ ಹೇಳ್ತೀನಿ ಅಂತೇಳಿ ದಯವಿಟ್ಟು ಕೋಪ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ಬಟ್ ಈಗ ಅದು ಇಂಪಾರ್ಟೆಂಟ್ ಇದೆ, ಹಾಗಾಗಿ ಹೇಳಲೇಬೇಕಾಗಿದೆ. ಬಾಬಾರವರು ಲೇಂಡಿಗೆ ತೋಟದಲ್ಲಿದ್ದಾಗ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನ ನಿಂದಿಸ್ತಿರ್ತಾನೆ, ಅವರ ಸಹೋದರನನ್ನೇ. ಅದನ್ನ ಬಾಬಾ ಹಂದಿ ಮಲ ತಿನ್ನುತ್ತಿರೋದನ್ನ ತೋರಿಸ್ಬಿಟ್ಟು ಹೇಳ್ತಾರೆ, ಬಾಬಾ ಇದು ತಪ್ಪು, ನೀನು ಇನ್ನೊಬ್ಬರ ಬಗ್ಗೆ ನೀನು ನಿಂದನೆ ಮಾಡಿದ್ರೆ ಹಂದಿ ಏನು ಮಲ ತಿನ್ನುತ್ತಿದೆಯಲ್ಲ ಅದರ ಸಮಾನ. ನನ್ನ ಭಕ್ತರು ಇನ್ನೊಬ್ಬರನ್ನ ನಿಂದಿಸುವ ಮೂಲಕ ಅವರ ಪಾಪ ಕರ್ಮನ ಅವರು ಕಟ್ಕೋತಿದ್ದಾರೆ, ಅದು ನನಗೆ ಇಷ್ಟ ಇಲ್ಲ. ನೀನು ನನ್ನ ಭಕ್ತನಾಗಿದ್ರಿಂದ ನೀನು ಒಳ್ಳೆಯ ಸಣ್ಣ ಮಾರ್ಗದಲ್ಲಿ ನಡಿಬೇಕು ಅನ್ನೋದ್ರ ಸೂಚನೆ ಕೊಡ್ತಾರೆ. ನಾನು ಅದಕ್ಕೋಸ್ಕರ ಒಂದು ವಿಡಿಯೋನು ಮಾಡಿ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಹೋಗಿ ನೀವು ನೋಡ್ರಿ, ಗೊತ್ತಾಗುತ್ತೆ. ಒಂದೆಷ್ಟು 3-4 ಉದಾಹರಣೆಗಳ ಮೂಲಕ ನಾನು ಅದನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಆಮೇಲೆ ಇನ್ನೊಂದು ಕ್ಲಟರಿಂಗ್ ವಿಷಯಕ್ಕೆ ಹೇಳೋದಾದ್ರೆ ಸ್ನೇಹಿತರೆ, ನಮಗೆ ಅಷ್ಟೊಂದೆಲ್ಲ ಕೆಟ್ಟದ್ದನ್ನ ಮಾಡಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿಲ್ಲ ಯಾಕೆ ಅಂತ ಕೇಳ್ತಾರೆ. ಆಮೇಲೆ ಅವ್ರು ನನಗೆ ಅಷ್ಟು ಮೋಸ ಮಾಡಿದ್ರು, ಅವ್ರು ನನಗೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ನನಗೆ ಎಷ್ಟು ಅವಮಾನ ಮಾಡಿದ್ರು ಅಂತೇಳಿ 108 ರೀತಿಯಲ್ಲಿ ಹಪಿಸ್ತೀವಿ, ಹಿಡಿ ಶಾಪ ಹಾಕ್ತಿವಿ, ಯಾವಾಗ್ಲೂ ಕುಂತ್ರು ನಿಂತ್ರು ಅದೇ ಕೊರಿತಿರುತ್ತೆ ಅಂತೇಳಿ ತುಂಬಾ ಜನರು ನನಗೆ ಮೆಸೇಜ್ ಮಾಡಿ ಕೇಳಿದ್ರೆ ಅದರಿಂದ ಹೊರಗೆ ಬರೋದು ಹೇಗೆ, ಅದ್ರ ಪರಿಣಾಮ ಏನಾಗ್ತಿದೆ ಅಂತ ಅಂದ್ರೆ ಅವರ ಪಾಪ ಕರ್ಮನ ನೀವು ಕಟ್ಕೋತಿದ್ದೀರಾ. ಮತ್ತೆ ಅದೇನೆ, ಯಾಕೆಂದ್ರೆ ಅವ್ರು ನಿಮಗೆ ಮೋಸ ಮಾಡಿದ್ರೆ ಅನ್ನೋದು ನಿಮಗೆ ಗೊತ್ತು, ಅವರಿಂದ ನಿಮಗೆ ಹಾನಿ ಆಗಿದೆ ಅನ್ನೋದು ಗೊತ್ತು. ಅದನ್ನೇ ನೀವು ಪದೇ 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 ರಿಪೀಟ್ ಮಾಡಿ ನಿಮ್ಮ ಜೀವನದಲ್ಲಿ ಮತ್ತೆ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಅವರ ಪಾಪ ಕರ್ಮನ ಮತ್ತೆ ಅದೇ ರಿಪೀಟ್ ನಿಮ್ಮ ಬಾಯಿಂದ ತೊಳಿತಿದ್ದೀರಾ, ನೀವು ಅವ್ರ ಕರ್ಮನ ನೀವೇ ಅನುಭವಿಸ್ತಿದ್ದೀರಾ. ಅವ್ರು ಚೆನ್ನಾಗೇ ಇರ್ತಾರೆ ಮತ್ತೆ ಅಲ್ವಾ. ನಾವು ಲೆಟ್ ಗೋ ಮಾಡಬೇಕು, ಕೈ ಬಿಟ್ಟು ಬಿಡಬೇಕು, ದೇವರಿಗೆ ಅರ್ಪಿಸಿ ಕೈ ಬಿಟ್ಟು ಬಿಡಬೇಕು, ಅದನ್ನ ಲೆಟ್ ಗೋ ಅಂತ ಹೇಳ್ತಾರೆ. ಇದು ಕೂಡ ಡಿಕ್ಲಟರಿಂಗ್ ಮೆಥಡ್ ಆಗಿದೆ ಸ್ನೇಹಿತರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ರಿ. ನಾನು ಪ್ರತಿಯೊಬ್ಬರಿಗೂ ಇದನ್ನ ಪದೇ ಪದೇ ಹೇಳ್ತಿದ್ದೀನಿ, ಇದು ಬಹಳಾನೇ ಮುಖ್ಯವಾದದ್ದು. ಇದನ್ನ ನೀವು ಬಿಟ್ಟು ಬಿಡ್ರಿ, ಬೇರೆಯವರಿಗೆ ನಿಂದನೆ ಮಾಡೋದನ್ನ ಬಿಡ್ರಿ. ಬೇರೆಯವ್ರು ನಿಮಗೆ 1000 ಮಾಡಿರ್ಲಿ, ನೀವು ಅದನ್ನ ಬಾಬನ್ಗೆ ಅರ್ಪಿಸ್ಬಿಡ್ಬಿಡ್ರಿ. ಬಾಬಾನೇ ಅದನ್ನ ತಗೊಂಡು ಅವ್ರಿಗೆ ಏನು ತಕ್ಕ ಶಿಕ್ಷೆ ಕೊಡ್ಬೇಕು, ಯಾವಾಗ ಹೇಗೆ ಅವ್ರಿಗೆ ಇದನ್ನ ಮಾಡ್ಬೇಕು ಅದನ್ನ ಮಾಡ್ತಾರೆ. ನಾವು ಅವ್ರನ್ನ ಕ್ಷಮಿಸ್ಲಿಲ್ಲಂಗೆ ಅವ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ನಮ್ಮಲ್ಲಿ ಮಾರಣಾಂತಿಕ ಕಾಯಿಲೆಗಳು ಬರತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಇದ್ರ ಬಗ್ಗೆ ಸಾಕಷ್ಟು ಜನ ವಿಡಿಯೋಗಳು ಮಾಡಿದ್ದಾರೆ. ನಾವು ಕ್ಷಮಿಸ್ಲಿಲ್ಲ ಅಂದ್ರೆ, ನಾವು ಇನ್ನೊಬ್ಬರ ಜೊತೆ ಮಾಡಿದಾರಲ್ಲ ಅದನ್ನ ನಾವು ನೆನ್ಪಿಟ್ಕೊಂಡು ಕೊರಗೋದ್ರಿಂದ ನಮಗೆ ಕಾಯಿಲೆಗಳು ಜಾಸ್ತಿ ಬರ್ತವೆ. ಅದು ಪ್ರೂವ್ ಕೂಡ ಆಗಿದೆ. ಅನಾವಶ್ಯಕ ವಿಷಯಗಳ ಬಗ್ಗೆ ಚಿಂತನೆ ಮಾಡೋದು ಸ್ನೇಹಿತರೆ, ಇದನ್ನು ಡಿಕ್ಲಟರ್ ಮಾಡಲೇಬೇಕು. ನಮಗೆ ನೆಸಸರಿ ಇರೋದಿಲ್ಲ, ಸುಮ್ಮನೆ ಒಣ ಚಿಂತೆಗಳನ್ನ ಮಾಡ್ತಿರ್ತೀವಿ. ಪ್ರತಿಯೊಂದಕ್ಕೂ ಕಿರಿ ಮಾಡ್ತಿರ್ತೀವಿ, ಮನೆಯಲ್ಲಿ ಇರೋರಿಗೆಲ್ಲ ಕಿರಿಕಿರಿ ಮಾಡ್ತಿರ್ತೀವಿ. ಇದನ್ನು ನಾವು ಬಿಡ್ಲೇಬೇಕು, ಇದನ್ನು ಡಿಕ್ಲಟರ್ ಮಾಡಲೇಬೇಕು. ನಮಗೆ ಯಾವುದು ಅವಶ್ಯಕತೆ ಇದೆಯೋ ಅದರ ಮೇಲೆ ನಾವು ಸಂಪೂರ್ಣವಾಗಿ ಫೋಕಸ್ ನ ಮಾಡೋದ್ರಿಂದ ನಮ್ಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಅದು ನಮಗೆ ನಕಾರಾತ್ಮಕತೆನ ಉಂಟು ಮಾಡುತ್ತೆ. ಎಲ್ಲರೂ ಏನಂತಾರೆ, ಅಯ್ಯೋ ಅವ್ರು ಎಷ್ಟು ಕಿರಿಕಿರಿ ಮಾಡ್ತಾರಪ್ಪ, ಅವ್ರ ಮನೇಲಿ ಹೋದ್ರೆ ಬರೀ ಅದನ್ನೇ ಹೇಳ್ತಾರೆ, ಬರೀ ಅದನ್ನೇ ವಡ ಅಂತಿರ್ತಾರೆ, ಈ ತರ ಇರಿಟೇಷನ್ ಆಗ್ತಾರೆ. ನಿಮ್ಮ ಮನೆಗೆ ಬರೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅನಾವಶ್ಯಕವಾದ ಮಾತುಗಳನ್ನ ನಿಲ್ಲಿಸಿ. ನೀವು ಮಾತಾಡ್ತಿದ್ದೀರಿ ಅಂದ್ರೆ ನಿಮ್ಮ ಮಾತಲ್ಲಿ ತೂಕ ಇರಬೇಕು, ನಿಮ್ಮ ಮಾತನ್ನ ಪ್ರತಿಯೊಬ್ಬರು ಕೇಳಿಸ್ಕೋಬೇಕು, ಆ ತರ ಇರಬೇಕು. ನಿಮ್ಮ ಮಾತುಗಳು ಸ್ಪಷ್ಟವಾಗಿ ಇರಬೇಕು. ಅವಶ್ಯಕವಾದ ಮಾತುಗಳನ್ನ ಮಾತಾಡ್ರಿ, ಇದರಿಂದನೂ ನಮ್ಮ ಎನರ್ಜಿ ಪೋಲ್ ಆಗುತ್ತದೆ. ನಿಮಗೆ ಧ್ಯಾನದಲ್ಲಿ ಒಂದು ಇಡೀ ದಿನ ಮೌನವಾಗಿ ಇರ್ತಕ್ಕಂಥ ಧ್ಯಾನನೂ ಇದೆ ಗೊತ್ತಾ ನಿಮ್ಗೆ? ಏನಕ್ಕೆ ನಾವು ಮೌನವಾಗಿ ಇರಬೇಕು ಅನ್ನೋದು, ಅದರಿಂದ ನಮ್ಗೆ ಎಷ್ಟು ಪಾಸಿಟಿವಿಟಿ ಮೂಡುತ್ತೆ, ಅದರಿಂದ ನಮಗೆ ಎಷ್ಟು ಶಕ್ತಿ ಸಿಗುತ್ತೆ ಅನ್ನೋದು ಕೂಡ ಒಂದು ಮಿರಾಕಲ್. ಅದನ್ನು ಒಂದು ಧ್ಯಾನದ ರೂಪದಲ್ಲಿ ನಮಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಧ್ಯಾನ ಮಾಡ್ತಕ್ಕಂತಹ ಹೀಲರ್ಸ್ ಗಳು ನಮಗೆ ಸಜೆಸ್ಟ್ ನ ಮಾಡ್ತಾರೆ. ಅಷ್ಟು ಪವರ್ಫುಲ್ ಅದು ಮೌನ ಧ್ಯಾನ ಅನ್ನೋದು. ಎಷ್ಟು ಪವರ್ಫುಲ್ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಗೂಗಲ್ ಮಾಡಿ ನೋಡ್ರಿ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ನಾನೇ ಅದರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಇನ್ನು ಯಾವಾಗ್ಲೂ ಹೇಳ್ತಿರೋ ಹಾಗೆ ಕ್ಷಮಿಸುವಿಕೆ, ಫರ್ಗಿವ್ನೆಸ್ ಬಗ್ಗೆ ಹೇಳ್ತಿದ್ದೀನಿ. ನಾವು ಫರ್ಗಿವ್ ಮಾಡಬೇಕು. ನಾವು ಒಂದು ಸಲಿ ಈಗ ನಮ್ಮ ಪ್ರೀತಿ ಪಾತ್ರರನ್ನೇ ಆಗಲಿ ಯಾರನ್ನೇ ಆಗಲಿ ನಾವು ನಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಅವರನ್ನ ಫರ್ಗಿವ್ ಮಾಡಬೇಕು. ನಾವು ಕ್ಷಮಿಸ್ಲಿಲ್ಲ ಅಂದ್ರೆ ಎಂತೆಂತ ದೊಡ್ಡ ಹಾನಿ ಆಗೋಗ್ಬಿಡುತ್ತೆ ಅಂದ್ರೆ, ಮೊನ್ನೆ ಕೂಡ ಒಂದು ಫ್ಲೈಟ್ ಇದ್ರೊಳಗಡೆ ಕ್ರ್ಯಾಶ್ ಆಯ್ತಲ್ಲ, ಅದ್ರೊಳಗಡೆ ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡು ಹೆಂಡತಿ ಸಿಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಫ್ಲೈಟ್ ಹತ್ತಿ ಹೋಗಿ, ಇಲ್ಲ ಪರವಾಗಿಲ್ಲ ಆಯ್ತು, ನಾನು ನಿನ್ನನ್ನ ಕ್ಷಮಿಸ್ತೀನಿ, ನೀನು ನನ್ನನ್ನ ಕ್ಷಮಿಸು ಅಂತೇಳಿ ರಿಕ್ವೆಸ್ಟ್ ಮಾಡಕ್ಕಂತೇಳಿ ಏರ್ಪೋರ್ಟಿಗೆ ಹೋಗೋದ್ರೊಳಗೆ ಅಲ್ಲಾಗ್ಲೇ ಏರೋಪ್ಲೇನ್ ಕ್ರ್ಯಾಶ್ ಆಗೋಗ್ಬಿಟ್ಟಿತ್ತು. ಈಗ ನೋಡಿ, ಲೈಫ್ ಟೈಮ್ ಅವ್ರಿಗೆ ಅದು ಕೊರಗು ಉಳ್ಕೊಂಡ್ಬಿಡುತ್ತೆ ಅವ್ರ ಮನ್ಸಲ್ಲಿ. ನಾನು ಅವ್ರನ್ನ ಕ್ಷಮಿಸ್ಬೇಕಿತ್ತು, ನಾನು ಅವ್ರ ಜೊತೆ ಜಗಳ ಮಾಡಬಾರ್ದಿತ್ತು ಅಂತೇಳಿ ಅಲ್ವಾ. ಒಂದು ಕ್ಷಣ ನಾವು ಕ್ಷಮಿಸಿ ದೊಡ್ಡವರಾಗ್ಬಿಟ್ವಿ ಅಂದ್ರೆ ನಮ್ಗೆ ಎಲ್ಲಾನು ಚೆನ್ನಾಗಿರುತ್ತೆ. ಕ್ಷಮಿಸ್ಲಿಲ್ಲ ಅಂದ್ರೆ ಲೈಫ್ ಟೈಮ್ ನಮಗೆ ನಾವೇ ಶಿಕ್ಷೆ ಕೊಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಕ್ಷಮಿಸಿ ದೊಡ್ಡವರಾಗೋದು ಒಳ್ಳೆಯದು. ಪದೇ ಪದೇ ಅದೇ ತಪ್ಪು ಮಾಡ್ತಿದ್ದಾರೆ ಹಾಗೆ ಹೀಗೆ ಕೆಲವೊಂದು ಸಂಬಂಧಗಳಲ್ಲಿ ಸರಿ ಬರ್ತಿಲ್ಲ ಅಂತ ಅಂದಾಗ ನಾವು ಅದನ್ನ ಬಿಟ್ಟು ಮೂವ್ ಆನ್ ಆಗ್ಬೇಕು.
ಅವರನ್ನು ಕ್ಷಮಿಸಿ ಅವರಿಂದ ನಾವು ದೂರ ಸರಿಯೋದು ಒಳ್ಳೆಯದು. ನಮ್ಮ ಒಂದು ಜೀವನಕ್ಕೆ ಒಳ್ಳೆಯದು. ನಾವು ಮುಂದೆ ಚೆನ್ನಾಗಿರ್ತೀವಿ ಅವರನ್ನ ಬಿಡೋದ್ರಿಂದ, ಅವರನ್ನ ಫರ್ಗಿವ್ ಮಾಡೋದ್ರಿಂದ ಅಂತಂದ್ರು ಈ ಕೆಲಸನೂ ನಾವು ಡಿಕ್ಲಟರಿಂಗ್ ಮಾಡಲೇಬೇಕು. ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳ್ತೀನಿ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಸಕಾರಾತ್ಮಕವಾದ ಯೋಚನೆ ಏನಕ್ಕೆ ಮಾಡಬೇಕು, ನಕಾರಾತ್ಮಕ ಯೋಚನೆಯಿಂದ ಹೇಗೆ ಹೊರಗೆ ಬರೋದು, ನಕಾರಾತ್ಮಕತೆನ ಹೇಗೆ ಡಿಕ್ಲಟರ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಒಬ್ಬರು ಕ್ಲೈಂಟ್ ಫೋನ್ ಮಾಡಿದ್ರು, ಮೇಡಮ್ ನಾನು ಯಾವಾಗ ಬಾಬನ್ನ ಪ್ರಾರ್ಥಿಸ್ತೀನೋ ಆವಾಗ ನನ್ನ ಅಂಗಡಿನಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಪ್ರಾರ್ಥಿಸದೇ ಇದ್ದಾಗ ಅಂಗಡಿನಲ್ಲಿ ವ್ಯಾಪಾರ ಚೆನ್ನಾಗಾಗೋದಿಲ್ಲ ಅಂತ ಅಂದರು. ನಾನು ಒಂದು ಕ್ವಶನ್ನ ಕೇಳಿದೆ. ನನಗೆ ಅವ್ರ ಪರ್ಸ್ನಲ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿದೆ, ಹಾಗಾಗಿ ನಾನು ಅವ್ರಿಗೆ ಕ್ಲಿಯರಾಗಿ ಕೇಳಿದೆ, ಮನೆಯಲ್ಲಿ ನೀವು ಜಗಳಗಳನ್ನು ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಅಂಗಡಿಗೆ ಹೋಗಿ ಕುತ್ಕೊಂಡಿರ್ತೀರಾ, ಅಂಗಡಿಗೆ ಹೋಗಿ ಕುತ್ಕೊಂಡು 2 ಅವರ್ 3 ಅವರ್ ಆದಮೇಲೂ ನೀವೇನು ಮಾಡ್ತೀರಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ಜಗಳದ ಬಗ್ಗೆ ಬೇಜಾರಿನ ಬಗ್ಗೆ, ಅವ್ರು ಹಾಗಂದ್ರು ಈಗಂದ್ರು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ಯಾವಾಗ ನಿಮಗೆ ಪಿಗ್ನಿ ಇನ್ನೊಂದು ಅರ್ಧ ಗಂಟೆ ಆದರೆ ಪಿಗ್ನಿ ತುಂಬೋರು ಬರ್ತಾರೋ ಆವಾಗ ನಿಮಗೆ ರಿಯಲೈಸ್ ಆಗುತ್ತೆ, ನನಗೆ ಇವಾಗ ಪಿಗ್ನಿ ತುಂಬೋರು ಬರ್ತಾರೆ, ನನಗೆ ಹಣ ಬರಬೇಕು ಅಂದರೆ ನಾನು ಪ್ರಾರ್ಥನೆ ಮಾಡಬೇಕು, ಬಾಬಂಗೆ ಪ್ರಾರ್ಥನೆ ಮಾಡಿದ್ರೆ ನನಗೆ ಹಣ ಬರುತ್ತೆ ಅನ್ನೋದು ಅವರಿಗೆ ಅವಾಗ ತಲೆಗೆ ಫ್ಲ್ಯಾಶ್ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಮನಸ್ಸಿಂದ ಬಾಬನ್ಗೆ ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಬಾಬಂಗೆ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಎಂದಿನಂತೆ ಅವರಿಗೆ ವ್ಯಾಪಾರ ಆಗಿಬಿಡುತ್ತೆ. ಅವ್ರಿಗೆ ಏನನ್ಸುತ್ತೆ, ನಾನು ಬಾಬನ್ಗೆ ಪ್ರಾರ್ಥನೆ ಮಾಡಿದ್ರಿಂದ ನನಗೆ ವ್ಯಾಪಾರ ಚೆನ್ನಾಗಾಯ್ತು ಅಂತೇಳಿ. ಖಂಡಿತವಾಗ್ಲೂ ನಾವು ಬಾಬಂಗೆ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ರಿ, ನಾವು ಜಸ್ಟು ನಮ್ಮ ಯೋಚನೆಗಳನ್ನು 10-15 ನಿಮಿಷ ನಾವು ಪ್ರಾರ್ಥನೆ ಮಾಡೋದಕ್ಕೆ ಬಾಬಾ ನಮಗೆ 100-200 ರೂಪಾಯಿನ ನಮಗೆ ಲಾಭ ಕೊಡ್ತಾನೆ ಅಂತಂದರೆ, ಇನ್ನು ನಾವು ಇಡೀ ದಿನವೆಲ್ಲ ನಾವು ಬಾಬನ ಬಗ್ಗೆನೇ ಪ್ರಾರ್ಥನೆ ಮಾಡಿಕೊಂಡು ಪ್ರೀತಿಯಿಂದ ಬಾಬನ್ನೇ ನೆನೆಸ್ಕೊಂಡು ಜಪ ತಪನ ಮಾಡ್ಕೊಂಡಿದ್ರೆ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಲ್ವಾ. ನಮಗೆ ಎಷ್ಟು ನಮ್ಮಲ್ಲಿ ಪಾಸಿಟಿವಿಟಿ ಮೂಡುತ್ತೆ. ನಾವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಧ್ಯಾನ ಮಾಡ್ತಾ ಇರ್ತೀವಲ್ಲ, ನಮ್ಮಲ್ಲಿ ಒಂದು ಕಳೆ ಉದ್ಭವವಾಗುತ್ತೆ. ಜಪಶಕ್ತಿ ನಮ್ಮ ದೇಹದೊಳಗಡೆ ಉದ್ಭವಿಸಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ನಮ್ಮ ಮಾತು ಸ್ಪಷ್ಟವಾಗುತ್ತೆ. ನಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿ ಅವ್ರು ಎಲ್ಲೇ ಇದ್ರೂ ನಮ್ಮ ಹತ್ರ ಸೆಳೆಯೋ ಹಾಗೆ ಮಾಡುತ್ತೆ. ಇದು ನೆಗೆಟಿವ್ ಆಗಿ ತಗೊಳೋದಕ್ಕೆ ಹೋಗಬೇಡಿ. ಸೆಳೆಯೋದು ಅಂತಂದ್ರೆ ಒಂದು ಸಕಾರಾತ್ಮಕತೆಯ ಶಕ್ತಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡಿ ಅವ್ರು ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗೋ ಹಾಗೆ ಮಾಡುತ್ತೆ. ಇದನ್ನ ನೀವು ಯಾವುದೇ ವಿಷಯದಲ್ಲಾದ್ರೂ ನೀವು ಉಪಯೋಗಿಸಬಹುದು. ಇದು ಸಕಾರಾತ್ಮಕತೆಯ ಶಕ್ತಿ. ಎಷ್ಟು ನೀವು ಪ್ರಾರ್ಥನೆ ಮಾಡ್ತಿರೋ, ಎಷ್ಟು ನೀವು ಜಪ ಮಾಡ್ತಿರೋ, ಎಷ್ಟು ನೀವು ಧ್ಯಾನ ಮಾಡ್ತಿರೋ ಅಷ್ಟು ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ಎಷ್ಟು ನೀವು ನೆಗೆಟಿವ್ನ ರಿಲೀಸ್ ಮಾಡ್ತಿರೋ, ಅದನ್ನೆಷ್ಟು ನೀವು ಡಿಕ್ಲಟರ್ ಮಾಡಿ ಬರೀ ಸಕಾರಾತ್ಮಕತೆ ಬಗ್ಗೆ ಫೋಕಸ್ ಮಾಡ್ತಿರೋ ಅಷ್ಟು ನಿಮ್ಮ ಜೀವನ ಸುಂದರ ನೀವೇ ಮಾಡ್ಕೋತೀರ ನಿಮ್ಮ ಕೈಯಾರೆ. ಇನ್ನು ಆಹಾರದ ವಿಷಯದಲ್ಲಿ ಡಿಕ್ಲಟರಿಂಗ್, ಸುಮ್ಮನೆ ಅನಾವಶ್ಯಕವಾಗಿ ಸಿಕ್ಕದನ್ನೆಲ್ಲ ತಿಂತಿರ್ತೀವಿ, ಅದನ್ನು ಸ್ವಲ್ಪ ಕಮ್ಮಿ ಮಾಡಲೇಬೇಕು ಸ್ನೇಹಿತರೆ. ಯಾಕಂದರೆ ನಮ್ಮ ದೇಹ ಆರೋಗ್ಯವಾಗಿ ಇರಬೇಕು, ನಾವು ಆರೋಗ್ಯಪೂರ್ಣವಾದ ಮನಸ್ಥಿತಿನೂ ಹೊಂದಿರಬೇಕು ಅಂದರೆ ನಾವು ತಿಂತಕ್ಕಂಥ ಆಹಾರನೂ ಬಹಳನೇ ಮುಖ್ಯ ಆಗಿರುತ್ತೆ. ಇಲ್ಲಿ ವೆಜ್ಜು ನಾನ್ ವೆಜ್ಜು ಅಂತ ನಾನು ಇಲ್ಲಿ ಹೇಳ್ತಿಲ್ಲ. ನೀವು ಏನನ್ನೇ ತಿಂದ್ರಿ, ಮಿತಿಯಾಗಿ ತಿಂದ್ರಿ, ನಿಮ್ಮ ದೇಹಕ್ಕೆ ಏನು ಒಳ್ಳೆಯದು ಅದನ್ನ ತಿಂದ್ರಿ. ಐತೆ ಅಂತೇಳಿ ಹೊಟ್ಟೆ ತುಂಬ ತಿಂದು ಹೊಟ್ಟೆ ನೋವು ಮಾಡಿಸ್ಕೊಳೋಷ್ಟು ತಿನ್ಬೇಡ್ರಿ, ಅಥವಾ ಇದೆ ಅಂತೇಳಿ ಹೆಚ್ಚಾಗಿ ತಿಂದು ಲೇಜಿನೆಸ್ ಆಲಸ್ಯತನ ಬರುವಷ್ಟು ತಿನ್ನೋದಕ್ಕೆ ಹೋಗ್ಬೇಡ್ರಿ. ನಿಮ್ಮ ಆರೋಗ್ಯಕ್ಕೆ ಏನು ಒಳ್ಳೆಯದೋ ಅಷ್ಟನ್ನ ಮಾತ್ರ ತಿಂದ್ರಿ. ನೀವು ಅನಗತ್ಯವಾಗಿ ಹೆಚ್ಚಿಗೆ ತಿನ್ನೋದನ್ನ ನೀವು ಡಿಕ್ಲಟರ್ ಇಲ್ಲಿ ಮಾಡಲೇಬೇಕಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ. ಆಮೇಲೆ ವ್ಯಾಯಾಮವನ್ನ ಮಾಡ್ರಿ. ದೇಹಕ್ಕೆ ವ್ಯಾಯಾಮ ಬಹಳಾನೇ ಮುಖ್ಯ. ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಚೈತನ್ಯ ಬರುತ್ತೆ, ಶಕ್ತಿ ಬರುತ್ತೆ. ಇಲ್ಲದೆ ಇರೋ ನೋವುಗಳು ಏನಿದಾವಲ್ಲ ಅವೆಲ್ಲ ಕಮ್ಮಿ ಆಗುತ್ತೆ ಸ್ನೇಹಿತರೆ. ನಾವು ಚಟುವಟಿಕೆಯಿಂದ ಇರಲು ಹಾಗೂ ನಮಗೆ ನಮ್ಮ ದೇಹದಲ್ಲಿ ಪಾಸಿಟಿವ್ ಒಂದು ಎನರ್ಜಿ ರಿಲೀಸ್ ಆಗ್ಬೇಕಂದ್ರೆ ವ್ಯಾಯಾಮ ಮಾಡೋದ್ರಿಂದನೂ ಅದು ಸಾಧ್ಯ ಆಗುತ್ತೆ. ಅವಾಗ ನಾವು ಚಟುವಟಿಕೆಯಿಂದ ಇರಲು ಹಾಗೂ ಸಕಾರಾತ್ಮಕ ಯೋಚನೆ ಬರೋದ್ರಿಂದ ನಮಗೆ ಒಂದು ಕೆಲಸಗಳಲ್ಲಿ ಹೊಸ ರೀತಿಯ ಯೋಚನೆಗಳು ಬರಲು ಪ್ರಾರಂಭವಾಗುತ್ತದೆ ಸ್ನೇಹಿತರೆ. ಅದು ಹೇಗೆ ಸಾಧ್ಯ? ಬೆಳಿಗ್ಗೆ ವಾಕಿಂಗ್ ಮಾಡ್ರಿ, ಪ್ರಕೃತಿ ಜೊತೆ ಬೆರೀರಿ, ಆಮೇಲೆ ಎಕ್ಸಸೈಸ್ಗಳನ್ನ ಮಾಡ್ರಿ, ಒಳ್ಳೊಳ್ಳೆ ಜನರ ಜೊತೆ ನೀವು ಒಳ್ಳೊಳ್ಳೆದನ್ನೇ ಮಾತಾಡ್ರಿ. ಇದರಿಂದ ನಿಮಗೆ ಎಷ್ಟು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ರಿ. ಕೆಲವೊಂದು ನಕಾರಾತ್ಮಕ ಜನರನ್ನ ನಿಮ್ಮ ಜೀವನದಿಂದ ನಯವಾಗಿ ಡಿಕ್ಲಟರ್ ಮಾಡ್ಬಿಡ್ರಿ, ಅವ್ರನ್ನ ನಯವಾಗಿ ನಿಮ್ಮ ಜೀವನದಿಂದ ತೆಗೆದು ಹಾಕ್ಬಿಡ್ರಿ. ಇಲ್ಲ ಅಂತಂದ್ರೆ ಸಾಧ್ಯವಾಗುತ್ತೆ ಅನ್ನೋದಾದ್ರೆ ಅವರನ್ನ ನೀವು ಪರಿವರ್ತಿಸಬಹುದು, ನಿಮ್ಮ ತರ ಪಾಸಿಟಿವ್ ಆಗಿ ಪರಿವರ್ತಿಸಲು ಸಾಧ್ಯ ಆಗುತ್ತೆ. ಹಾಗೆ ನೀವು ಅವರನ್ನ ನಿಮ್ಮ ಮಾತಿನ ಮೂಲಕನೇ ನಾವು ಹೀಗೆ ತಪ್ಪು ಮಾತಾಡ್ತಿದೀವಿ, ಹೀಗೆ ಮಾತಾಡಬಾರ್ದು ಅಂತೇಳಿ ನೀವು ಅವರನ್ನು ಸರಿದಾರಿಗೆ ತಗೊಂಡು ಬರಬಹುದು. ಅವರ ಜೀವನನೂ ಉದ್ಧಾರವಾಗುತ್ತೆ. ಈಗ ಇದೇ ರೀತಿ ನಿಮ್ಮ ಜೀವನನೂ ಉದ್ಧಾರ ಆಗುತ್ತೆ ಸ್ನೇಹಿತರೆ. ಇನ್ನು ಒಂದು ವಿಷಯ ಏನಂದ್ರೆ, ನಾವು ಅತಿಯಾಗಿ ಮೊಬೈಲ್ಗೆ, ಅತಿಯಾಗಿ ಟಿವಿಗೆ ಅಡಿಕ್ಷನ್ ಆಗ್ಬಿಟ್ಟಿರ್ತೀವಿ. ಅದನ್ನ ನಾವು ಕಮ್ಮಿ ಮಾಡ್ಕೋಬೇಕು. ಗೊತ್ತೇ ಇದೆ ಇನ್ನೇನು ಹೇಳೋದು. ಅತಿಯಾಗಿ ನಾವು ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ನೋಡೋದ್ರಿಂದ ನಮ್ಮ ಮೇಲೆ, ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನ ಬಿಟ್ಟಿರೋಕ್ಕಾಗದೇ ಇರೋಷ್ಟು ಅಡಿಕ್ಷನ್ ಆಗಿ ಇಲ್ಲದೆ ಇರೋ ಕಾಯಿಲೆಗಳು ನಮ್ಮ ಜೀವನದಲ್ಲಿ ಬರುತ್ತೆ.
ಹಾಗಾಗಿ ಅವನ್ನು ಸಹಿತ ನಾವು ಡಿಕ್ಲಟರ್ ಮೂಲಕ ಕಂಟ್ರೋಲ್ ಮಾಡಬೇಕು. ನಾವು ಯಾವುದೇ ಕೆಲಸ ಮಾಡ್ತಿರ್ಬೇಕಾದ್ರೂ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡಬೇಕು. 3-4 ಕೆಲಸದ ಮೇಲೆ ಫೋಕಸ್ ಮಾಡ್ಕೊಂಡು ಎಲ್ಲಾ ಕೆಲಸಗಳನ್ನ ಅರ್ಧಂಬರ್ಧ ಮಾಡ್ತಿರ್ತೀವಿ. ಇದು ಕೂಡ ನಾವು ಡಿಕ್ಲಟರ್ ಮಾಡಬೇಕು. ಸಂಪೂರ್ಣವಾಗಿ ಒಂದು ಕೆಲಸದ ಮೇಲೆ ಫೋಕಸ್ ಮಾಡಿ ಶ್ರದ್ಧೆಯಿಂದ ಮಾಡೋದ್ರಿಂದ ನಮಗೆ ಧ್ಯಾನದ ಶಕ್ತಿ ಹೆಚ್ಚಾಗುತ್ತೆ, ಚಂಚಲತೆ ಕಮ್ಮಿ ಆಗುತ್ತೆ, ಮನಸ್ಸು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈಗ ನಾವು ಅಡಿಗೆ ಮಾಡ್ತಿದ್ದಾಗ ಅಡಿಗೆ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಾವು ಅಡಿಗೆ ಮಾಡೋದ್ರಿಂದ ನಮಗೆ ಉಪ್ಪು ಖಾರ ಅಳತೆ ಆಮೇಲೆ ಅದ್ರ ರುಚಿ ಸ್ವಾದದ ಅನುಭವ ಇರುತ್ತೆ. ಅದ್ರ ಬದಲಿ ಇಲ್ಲಿ ಅಡಿಗೆ ಮಾಡ್ತಿರ್ತೀವಿ, ಇನ್ನೇನೋ ಯೋಚನೆ ಮಾಡ್ತಿರ್ತೀವಿ, ಇಲ್ಲಿ ಅಡಿಗೆಲಿ ಉಪ್ಪು ಖಾರ ಹೆಚ್ಚು ಕಮ್ಮಿ ಹಾಕ್ಬಿಡ್ತೀವಿ. ಇದರಿಂದ ಏನಾಗುತ್ತೆ, ಆಮೇಲೆ ನಮ್ಮ ನಾವು ಏನೋ ನೆಗೆಟಿವ್ ನ ಯೋಚನೆ ಮಾಡ್ತಿರ್ತೀವಲ್ಲ, ಆ ಯೋಚನೆ ಶಕ್ತಿನೂ ಆ ಅಡಿಗೆಯಲ್ಲಿ ಬೆರೆತಿ ಮನೆಯಲ್ಲಿ ಮತ್ತೆ ಜಗಳಗಳು ಮನಸ್ತಾಪಗಳು ಶುರುವಾಗುತ್ತೆ. ಹಾಗಾಗಿ ನಮ್ಮ ಫೋಕಸ್ ನಾವು ಏನ್ ಮಾಡ್ತಿದ್ವೋ ಆ ಗುರಿ ಮೇಲೆ ಇರಬೇಕು. ಇದರಿಂದ ನಮ್ಮ ಧ್ಯಾನವು ಕೇಂದ್ರಿತವಾಗಿ ನಮಗೆ ಜೀವನದಲ್ಲಿ ಮನಸ್ಸು ಸ್ಥಿಮಿತಕ್ಕೆ ಇರಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ಚಿಂತೆ, ಕೋಪ, ನಿರಾಶೆ, ದ್ವೇಷ ಇವೇನೇ ಇದ್ರೂನು ಇವು ನಮ್ಮ ಭಾವನೆಗಳು. ಆದರೆ ಚಿಂತೆ ಮಾಡೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಭ ಇದ್ರೆ ಒಂದು ಸ್ವಲ್ಪ ಮಾತ್ರ ಇಟ್ಕೋಬೇಕು, ಅದು ಇದ್ರೆ ಒಳ್ಳೇದು. ಆದರೆ ಯಾವುದೇ ಆಗ್ಲಿ ಚಿಂತೆ ಚಿತೆಗೆ ತಗೊಂಡೋಗುತ್ತೆ ಅಲ್ವಾ, ಕೋಪ ವಿಕೋಪ, ಅದರಿಂದ ನಮಗೆ ಏನಾದ್ರು ಕಳ್ಕೊಳೋದೇ ಜಾಸ್ತಿ. ದ್ವೇಷ ಅಂತೂ ಹೇಳೋದೇ ಇಲ್ಲ, ಅದು ಏನ್ ಬೇಕಾದ್ರೂ ಮಾಡಿಸ್ಬಿಡುತ್ತೆ, ಕೊಲೆ ತನಕನೂ ಹೋಗೋ ಚಾನ್ಸಸ್ ಇರುತ್ತೆ. ನಾವು ಚಿಂತಿಸುವ ಹೆಚ್ಚಿನ ವಿಷಯಗಳು ಎಂದಿಗೂ ಸಂಭವಿಸುವುದಿಲ್ಲ ಮತ್ತು ಅಸಮಾಧಾನವನ್ನು ಬೆಳೆಸಿಕೊಳ್ಳುವುದು ನಿಮ್ಮ ಶಾಂತಿಯನ್ನು ಹಾಳು ಮಾಡುತ್ತದೆ ಮತ್ತು ಯಾವುದೇ ಪರಿಹಾರವನ್ನು ನೀಡುವುದಿಲ್ಲ. ಹೌದು, ನಾವು ಅದರಿಂದ ಏನ್ ಪರಿಹಾರ ಸಿಗುತ್ತೆ? ಕೋಪ ಮಾಡ್ಕೊಳೋದ್ರಿಂದ, ದ್ವೇಷ ಮಾಡೋದ್ರಿಂದ ಅಲ್ವಾ? ಅದನ್ನ ಬಿಟ್ಟು ಬಿಡೋದು ಒಳ್ಳೇದು. ಅದು ನಾನಿಲ್ಲಿ ಹೇಳಿದಷ್ಟು ಸುಲಭ ಅಲ್ಲ, ಆದರೆ ಅದಕ್ಕೆ ಆದಂತಹ ಒಂದೆರಡು ಎಕ್ಸಸೈಸ್ಗಳು ಇರ್ತವೆ. ಹೇಳ್ತಾರೆ ಕೋಪ ಕಮ್ಮಿ ಆಗ್ಬೇಕಂದ್ರೆ 10-9 ಎಣ್ಸು, ಇಲ್ಲಾಂದ್ರೆ ಆ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ಬಿಡು ಒಂದ್ ಸ್ವಲ್ಪ ಹೊತ್ತು, ಶಾಂತವಾದ್ಮೇಲೆ ಬಾ ಅಂತೇಳಿ. ಹೀಗೆ ಕೆಲವೊಂದು ರೆಮಿಡೀಸ್ಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಅದನ್ನ ನೀವು ಡಿಕ್ಲಟರ್ ಮಾಡ್ಕೊಂಡ್ರೆ ನಿಮ್ಮ ಜೀವನ ಇದರಿಂದ ಉದ್ಧಾರ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಕೆಲವು ಸೂಕ್ತ ವ್ಯಕ್ತಿಗಳೊಂದಿಗೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಅಥವಾ ಏನಾದ್ರು ಸಜೆಷನ್ಸ್ ಬೇಕು ಅಂದ್ರೆ ಹೇಳ್ಕೊಳ್ರಿ. ಸೂಕ್ತ ವ್ಯಕ್ತಿಗಳಾಗಿರ್ಬೇಕು, ಎಂತೆಂತವ್ರ ಕಡೆನೂ ಹೇಳ್ಕೊಳೋದಕ್ಕೆ ಹೋಗ್ಬಾರ್ದು, ಆಯ್ತಾ? ಅಂತ ವ್ಯಕ್ತಿಗಳ ಕಡೆ ನೀವು ಹೇಳ್ಕೊಳೋದ್ರಿಂದ ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಕಾಳಜಿಗಳನ್ನು ಅವರು ಅರ್ಥ ಮಾಡ್ಕೊಂಡು ನಿಮಗೆ ಅದರ ಪ್ರತಿಯಾಗಿ ನಿಮಗೆ ಒಂದು ಒಳ್ಳೆ ಸಜೆಷನ್ಸ್ ನ ಕೊಡ್ತಾರೆ, ಅಡ್ವೈಸ್ ನ ಕೊಡ್ತಾರೆ. ಅದರಿಂದ ನಿಮ್ಮ ಮನಸ್ಸು ಶಾಂತ ಆಗುತ್ತೆ, ಅದು ನಿಮಗೆ ಮಾನಸಿಕವಾಗಿ ಧೈರ್ಯವಾಗಿ ಇರಲು ಸಹಾಯಕ ಆಗುತ್ತೆ. ಇನ್ನು ಕೆಲವ್ರು ಏನ್ ಮಾಡ್ತೀರಿ ಅಂದ್ರೆ ಹರಿಬರಿ ಅರ್ಜೆಂಟ್ ಅಲ್ಲಿ ಏನೋ ಮಾಡಕ್ ಹೋಗಿ ಇನ್ನೇನೋ ಎಡವಟ್ನ ಮಾಡ್ತೀರಿ. ಇಂತಹ ಸ್ವಭಾವವನ್ನ ಡಿಕ್ಲಟರ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಶಾಂತವಾದ ರೀತಿಯಲ್ಲಿ, ಆದಷ್ಟು ಅರ್ಜೆಂಟೂ ಇರಬಾರ್ದು, ಇಲ್ಲಿ ನಿಧಾನನೂ ಇರಬಾರ್ದು. ಒಂದು ಲೆಕ್ಕದಲ್ಲಿ ನಿಮ್ಮ ಕೆಲಸವನ್ನ ಮಾಡ್ರಿ, ಗಮನ ಕೊಟ್ಟಿ ಮಾಡ್ರಿ. ಇಲ್ಲಾಂದ್ರೆ ಅದರಿಂದನೂ ನಿಮಗೆ ಲಾಭ ನಷ್ಟಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಒಂದು ಹದದಲ್ಲಿ ನಿಮ್ಮ ಕೆಲಸವನ್ನು ಮಾಡ್ರಿ, ನಿಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ರಿ. ಅಯ್ಯೋ ಆಗ್ಲೇಬೇಕು, ಇದು ಈಗಲೇ ಆಗ್ಬೇಕು ಅಂತ ನೀವು ಬೇರೆಯವ್ರ ಮೇಲೂ ಪ್ರೆಷರ್ ಹಾಕಿದ್ರು ಅಲ್ಲಿ ಸಂಬಂಧಗಳು ಹಾಳಾಗ್ತವೆ. ಹಾಗಾಗಿ ಇಲ್ಲಾಂದ್ರೆ ನೀವು ಕೂಡ ಹರಿಬರಿನಲ್ಲಿ ಮಾಡಕ್ ಹೋದ್ರೆ ಇನ್ನೇನನ್ನೋ ಮರ್ತೋಗಿರ್ತೀರಿ, ಇನ್ನೇನನ್ನೋ ಬಿಟ್ಟೋಗಿರ್ತೀರಿ, ಇನ್ನೇನೋ ನಿಮಗೆ ಹಾನಿ ಮಾಡ್ಕೊಂಡಿರ್ತೀರಿ. ಅತಿಯಾದ ವೇಗನೂ ಅಪಾಯಕಾರಿ, ಅತಿಯಾದ ನಿಧಾನನೂ ಕೂಡ ಒಳ್ಳೆಯದಲ್ಲ. ಒಂದು ಲೆಕ್ಕದಲ್ಲಿ ಸರಿ ಸಮಾನವಾಗಿ ಎರಡನ್ನು ಬ್ಯಾಲೆನ್ಸ್ ಮಾಡ್ರಿ ಅಂತ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಮಲಗುವಾಗ ಮೊಬೈಲ್ ಅನ್ನು ಉಪಯೋಗಿಸಬೇಡಿ ಅಂತ ಹೇಳ್ತಿದ್ದಾರೆ. ಊಟ ಮಾಡ್ಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ಟಿವಿನ ಕಮ್ಮಿ ನೋಡ್ರಿ, ಜನರೊಂದಿಗೆ ಬೆರೀರಿ ಒಳ್ಳೆ ರೀತಿ. ಅದು ಹೆಂಗೆ ಸಕಾರಾತ್ಮಕ ಜನರೊಂದಿಗೆ ನೀವು ಬೆರೀಬೇಕು. ನಿದ್ರೆ ಮಾಡ್ಬೇಕಾದ್ರೆ ನಿಶ್ಚಿಂತೆಯಿಂದ ಬಾಬಾರವರನ್ನ ಧ್ಯಾನ ಮಾಡ್ತಾ ನಿದ್ದೆ ಮಾಡ್ರಿ. ಕೆಟ್ಟ ಯೋಚನೆಗಳನ್ನ ಡಿಕ್ಲೇಟರ್ ಮಾಡ್ರಿ. ರಾತ್ರಿ ಮಲಗಬೇಕಾದರೆ ಹೀಗೆ ನೀವು ಮಾಡುವುದರಿಂದ ನಿಮ್ಮಲ್ಲಿ ಪಾಸಿಟಿವಿಟಿ ಮೂಡುತ್ತೆ, ನೆಮ್ಮದಿಯಾಗಿ ನಿದ್ದೆ ಬರುತ್ತದೆ. ಬೆಳಗ್ಗೆ ನೀವು ಎದ್ದಾಗಲೂ ನಿಮ್ಮಲ್ಲಿ ಸಕಾರಾತ್ಮಕತೆ ಉಳಿಯುತ್ತದೆ. ನಿಮ್ಮ ಇಡೀ ದಿನವೂ ಅದ್ಭುತವಾಗಿ ಸಾಗುತ್ತದೆ ಸ್ನೇಹಿತರೆ. ಸಾಯಿ ತ್ರಿಲೋಕೇಶು ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ. ಅವರು ತುಂಬಾನೇ ಚೆನ್ನಾಗಿ ರಾತ್ರಿಯ ಸಂದೇಶ ಹಾಗೂ ಬೆಳಗಿನ ಸಂದೇಶದ ಅಪ್ಡೇಟ್ ಮಾಡ್ತಿದ್ದಾರೆ. ಆ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗಲ್ಲಿ ರಾತ್ರಿಯ ಸಂದೇಶ ಹಾಗೂ ಬೆಳಗಿನ ಸಂದೇಶ ಕೇಳಿ ಎದ್ದೇಳೋದ್ರಿಂದ ನಿಮ್ಮಲ್ಲಿ ಪಾಸಿಟಿವಿಟಿ ಮೂಡುತ್ತೆ ಹಾಗೂ ಬಾಬಾರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ನಿಮ್ಮ ದೈನಂದಿನ ಕೆಲಸಗಳು ಸುಗಮವಾಗಿ ಸಾಗುತ್ತದೆ. ಚಿಂತೆಯಿಂದ ನಿಮಗೆ ಬಾಬಾರವರೇ ನಿಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ಒಂದು ಪಾಸಿಟಿವ್ ಫೀಲು ಆ ವಿಡಿಯೋನ ನೋಡಿ ಎದ್ದೇಳೋದ್ರಿಂದ ಸಿಗುತ್ತೆ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ನೋಡಬಹುದು.
ನಿಮಗೆ ಏನಾದರೂ ಡೌಟ್ ಏನಾದರೂ ಬರಬಹುದು. ಏನಂತ, ಇವರೇನು ಬರೀ ಆ ಚಾನಲ್ ಲಿಂಕು ಈ ಚಾನಲ್ ಲಿಂಕ್ ಹಾಕ್ತಿದ್ದಾರೆ, ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಅಂತಿದ್ದಾರೆ ಅಂತೇಳಿ. ನನ್ನ ಚಾನಲಲ್ಲಿ ಏನಿದೆಯೋ ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ನಾನು ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಹೇಳ್ತೀನಿ ಅಥವಾ ಇನ್ಯಾವುದೋ ಕಥೆನ ಹೇಳಿರ್ತೀನಿ. ನಿಮಗದು ಕ್ಲಾರಿಟಿ ಸಿಗಬೇಕಲ್ವ ಹೇಗೆ ಮಾಡೋದು ಅಂತಂದಾಗ ನನ್ನ ಕಡೆ ನನ್ನ ಚಾನಲಲ್ಲಿ ಅದು ಇಲ್ಲದೇ ಇದ್ದಾಗ ಯಾವ ಚಾನಲಲ್ಲಿ ಇದೆ ಅನ್ನೋದನ್ನು ನೀವಾಗೇ ಹೋಗಿ ಹುಡ್ಕೊಳೋದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋರು ಏನಿದ್ದಾರಲ್ಲ ಅವರ ಒಂದು ಚಾನಲಲ್ಲಿ ನಾನು ಹಂಗಾಗಿ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇನೆ. ಅವ್ರ ಕಡೆಯಿಂದ ನನಗೆ ಇನ್ಕಮ್ ಬರುತ್ತೆ ಅಥವಾ ಅವ್ರ ಕಡೆಯಿಂದ ನಾನೇನೋ ಡೀಲ್ ಮಾಡ್ಕೊಂಡ್ಬಂದು ಇಲ್ಲಿ ಪ್ರಮೋಷನ್ನ ನಾನು ಮಾಡ್ತಿಲ್ಲ. ನನ್ನ ಒಂದು ಫಾಲೋವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಅನುಕೂಲ ಆಗಲಿ ಅಂತೇಳಿ, ಈಸಿ ಆಗಲಿ ಅಂತೇಳಿ ನನ್ನ ಚಾನಲ್ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತಿದ್ದೀನಿ ಅಷ್ಟೇ. ಇದನ್ನು ಮತ್ತು ನೀವು ಯಾರೂ ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗಬೇಡಿ. ನಾನು ಏನೇ ಯೋಚನೆ ಮಾಡಿದ್ರು ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದಾಗಲಿ ಅನ್ನೋ ಒಂದು ಪಾಸಿಟಿವ್ ಯೋಚನೆಯಿಂದನೇ ನಾನು ಮಾಡ್ತಿರೋದು ಸ್ನೇಹಿತರೆ. ಇನ್ನು ಎಷ್ಟೊಂದು ಜನ ಧ್ಯಾನ ಏನಕ್ಕೆ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಧ್ಯಾನ ಏನಕ್ಕೆ ಮಾಡಬೇಕು ಅಂತಂದ್ರೆ, ಧ್ಯಾನದಲ್ಲಿ ನಾವು ಉಸಿರಾಟದ ಮೇಲೆ ಫೋಕಸ್ನ ಮಾಡ್ತೀವಿ. ಉಸಿರಾಟದ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ನಮ್ಮ ಯೋಚನೆಗಳು ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ನಾವು ಏನು ಅನ್ಕೋತೀವಲ್ಲ, ನಮ್ಮ ಇಷ್ಟಾರ್ಥಗಳು, ಇದು ನನ್ನ ಆಸೆ ಈಡೇರ್ಲಿ ಅಂತ ನೀವು ಪ್ರಾರ್ಥಿಸಿದಾಗ ನಮ್ಮ ಎನರ್ಜಿ ಪೀಕ್ ಲೆವೆಲಲ್ಲಿ ಹೋಗಿರುತ್ತೆ. ಅವಾಗ ನಮ್ಮ ಇಷ್ಟಾರ್ಥ ಮ್ಯಾನಿಫೆಸ್ಟ್ ಆಗಲು ನಮಗೆ ಸಹಾಯ ಆಗುತ್ತೆ. ಅದು ಧ್ಯಾನದಿಂದ ಸಾಧ್ಯ. ಧ್ಯಾನ ಮಾಡೋದು ತುಂಬಾನೇ ಕಷ್ಟ. ಯೋಚನೆಗಳೆಲ್ಲ ಇದು ಮಾಡೋಕ್ಕಾಗಲ್ಲ, ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಯಾವುದು ಒಂದೇ ಸಲ ಆಗೋದಿಲ್ಲ. ನೀವು ದಿನ 5 ನಿಮಿಷ 10 ನಿಮಿಷ 15 ನಿಮಿಷ ಹೀಗೆ ಪ್ರಾಕ್ಟೀಸ್ ಮಾಡ್ತಾ 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 ಅದು ನಿಮಗೆ ರೂಢಿ ಆಗೋಗುತ್ತೆ. ಅದರಿಂದ ನೀವು ಅನ್ಕೊಂಡಿದ್ದು ಸಿದ್ಧಿ ಆಗುತ್ತೆ. ಒಂದೇ ಸಲ ಯಾವುದು ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಬಹಳನೇ ಮುಖ್ಯ ಇಲ್ಲಿ. ಕನ್ಸಿಸ್ಟೆನ್ಸಿ ಅಂದ್ರೆ ಇಷ್ಟು ದಿನಗಳವರೆಗೆ ನಾನು ಮಾಡೇ ಮಾಡ್ತೀನಿ, ನನ್ನ ಕೈನಲ್ಲಿ ಆಗೇ ಆಗುತ್ತೆ ಅನ್ನೋದು ನೀವು ಸ್ಟ್ರಾಂಗ್ ಆಗಿ ನೀವು ಮನಸ್ಸು ಮಾಡಿ ಮಾಡಿದ್ರೆ ಖಂಡಿತವಾಗ್ಲೂ ಧ್ಯಾನನು ನಿಮ್ಮ ಕೈನಲ್ಲಿ ಮಾಡಿ ನಿಮ್ಮ ಇಷ್ಟಾರ್ಥನ ಸಿದ್ಧಿ ಮಾಡ್ಕೋತೀರಾ. ಆಮೇಲೆ ಅನಾವಶ್ಯಕ ವಿಷಯದ ಮೇಲೆ ಫೋಕಸ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಅನಗತ್ಯವಾದ ಮಾತುಗಳ ಮೇಲೂ ಫೋಕಸ್ ಮಾಡೋಕೆ ಹೋಗ್ಬೇಡ್ರಿ. ಕೆಲವರು ನಿಮ್ಮನ್ನು ಟ್ರಿಗರ್ ಮಾಡ್ತಿರ್ತಾರೆ. ಅಂಥ ಜಾಗದಿಂದ ನೀವು ಹೊರಗಡೆ ಹೋಗ್ಬಿಡ್ರಿ. ಅಂಥವ್ರ ಮಾತನ್ನ ಇಗ್ನೋರ್ ಮಾಡುವ ಮೂಲಕ ಡಿಕ್ಲಟರ್ ಮಾಡಿಬಿಡ್ರಿ. ನೀವು 100 ಮಾತನಾಡುವ ಜಾಗದಲ್ಲಿ ಒಂದೇ ಮಾತನಾಡಿ ಆ ಜಾಗದಿಂದ ಮೂವ್ ಆನ್ ಆಗಿಬಿಡಿ. ಅತಿಯಾಗಿ ನೀವು ಪ್ರತಿಯೊಬ್ಬರ ಮಾತಿಗೆ ಅನಗತ್ಯವಾಗಿ ರಿಪ್ಲೈ ಕೊಡೋದು ಕೂಡ ಸುಮ್ಮನೆ ನಿಮ್ಮ ಎನರ್ಜಿನ ಪೋಲು ಮಾಡುತ್ತೆ. ಅಥವಾ ಆ ಜಾಗವನ್ನು ಬಿಟ್ಟು ನೀವು ಹೋಗೋದ್ರಿಂದ ನಿಮ್ಮ ಎನರ್ಜಿ ನಿಮ್ಮಲ್ಲೇ ಉಳಿಯುತ್ತೆ. ಅದರ ಬದಲು ನೀವು ಹರಿಹಾಯ್ದರೆ ಅವರ ಮೇಲೆ ನಿಮ್ಮ ಎನರ್ಜಿ ಎಲ್ಲ ನಕಾರಾತ್ಮಕತೆ ಮೇಲೆ ಪೋಲಾಗುತ್ತೆ, ವೇಸ್ಟ್ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಅನಗತ್ಯವಾದ ಮಾತುಕತೆಗಳು, ಸಂದರ್ಭಗಳು ಏನಿದಾವಲ್ಲ, ಜಗಳಗಳು, ಅವುಗಳನ್ನ ನೀವು ಡಿಕ್ಲಟರ್ನ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಇನ್ನು ಕೆಲವರಿಗೆ ಇದನ್ನೆಲ್ಲ ನಾವು ಮಾಡಿದ್ರೆ ನಮ್ಮ ಮನಸ್ಸು ಶಾಂತವಾಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಧ್ಯಾನನ ಮಾಡ್ರಿ. ಮೊದಲನೆಯದಾಗಿ ನೀವು ಧ್ಯಾನನ ಮಾಡ್ರಿ. ಧ್ಯಾನದ ಬಗ್ಗೆ ಈಗ ಅವಾಗ್ಲೇನೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ, ಹೇಗೆ ಮಾಡೋದು ಅಂತೇಳಿ ಅದರ ಪ್ರಯೋಜನನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನದಾಗಿ ಧ್ಯಾನದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ PMC ಮೆಡಿಟೇಷನ್ ಅಂತೇಳಿದೆ, ವೇದ ಪಿರಮಿಡ್ ಧ್ಯಾನ ಅಂತಿದೆ. ಅದ್ರದ್ದು ಚಾನಲ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಲಿಂಕ್ನ ದಯವಿಟ್ಟು ಹೋಗಿ ನೋಡ್ರಿ. ರೈಟಿಂಗ್ ಅಂದರೆ ಬರೆಯೋದು. ನಿಮ್ಮ ಆಸೆಗಳನ್ನು ನೀವು ಖುಷಿಯಾಗಿ ಬರೀರಿ. ಜರ್ನಲಿಂಗ್ ಮಾಡಿರಿ. ನನಗಿದು ಬೇಕು, ನನಗಿದು ಆಗಬೇಕು ಬಾಬಾ, ನನಗಿದು ನನ್ನ ಆಸೆ ಇದು ಅಂತೇಳಿ ನೀವು ಬರೆದು ತೆಗೆದ್ರೂ ಅದನ್ನು ಕೂಡ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗೋ ಹಾಗೆ ಮಾಡುತ್ತೆ. ಇನ್ನು ಕೆಲವ್ರ ಮೇಲೆ ಕೋಪ ಇರುತ್ತಲ್ಲ, ಅವರ ವಿಚಾರವಾಗಿ ಏನೇನು ಭಾವನೆ ಇದೆಯೋ ಅದನ್ನೆಲ್ಲ ಬರೆದು ಬಿಟ್ಟು ಹರಿದು ಸುಟ್ಟು ಹಾಕ್ಬಿಡ್ರಿ ಆಯಿತಾ. ಅದು ಕೂಡ ನೀವು ಮಾಡೋದ್ರಿಂದ ನೀವು ಡಿಕ್ಲಟರ್ ಮಾಡಿದಾಗ ಆಗುತ್ತೆ. ಅದರಿಂದ ನಿಮ್ಮ ಮನಸ್ಸು ಶಾಂತ ರೀತಿಯಿಂದ ಇರೋದಕ್ಕೆ ಸಹಾಯ ಆಗುತ್ತೆ. ಆದಷ್ಟು ವ್ರತ, ಪೂಜೆ, ಪುನಸ್ಕಾರ, ದೇವರ ಜೊತೆ ಒಂದು ಕನೆಕ್ಷನ್ನ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಇದರಿಂದನೂ ಸಹಿತ ನಮಗೆ ಪಾಸಿಟಿವಿಟಿ ಮೂಡುತ್ತೆ. ಯಾವಾಗಲೂ ಸಕಾರಾತ್ಮಕವಾಗಿರಲು ಸಹಾಯ ಆಗುತ್ತೆ. ಏನು ನಾವು ಡಿಕ್ಲಟರ್ ಏನು ಮಾಡ್ಕೊತಿದ್ದೀವಲ್ಲ ಈಗ, ಅದೆಲ್ಲದಕ್ಕೂ ಇದು ಒಂದು ಇವೆಲ್ಲ ಪರಿಹಾರ. ಇವನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಜಾಸ್ತಿ ಉಳಿಯೋದಿಲ್ಲ. ಆವಾಗ ನಮಗೆ ಡಿಕ್ಲಟರ್ನ ಜಾಸ್ತಿ ಮಾಡ್ಕೊಳೋ ಅವಶ್ಯಕತೆನೂ ಬರೋದಿಲ್ಲ ಸ್ನೇಹಿತರೆ. ಒಂದು ಅಡ್ವೈಸ್ ಏನು ಅಂದರೆ, ಇವತ್ತು ನಮ್ಮ ಮೇಡಮ್ ಒಬ್ಬರು ನನಗೆ ಕಳಿಸ್ಕೊಟ್ಟಿದ್ರು ಒಂದು ವಿಡಿಯೋ. ಅದರಲ್ಲಿ ಏನಿತ್ತು ಅಂದರೆ, ದೇವರು ನಮಗೆ ಕಷ್ಟ ಕೊಡ್ತಿರ್ತಾನೆ. ಅಲ್ಲಿ ನಮಗೆ ಕಷ್ಟ ಕೊಡ್ತಕ್ಕಂಥ ದೇವರು ಒಂದು ಕಡೆ ಐತೆ, ಒಂದು ಕಡೆ ಬಾಬಾ ಇದ್ದಾರೆ, ಒಂದು ಕಡೆ ನಾವಿದ್ದೀವಿ. ನಮ್ಮ ಜೀವನದಲ್ಲಿ ಕಷ್ಟ ಅನುಭವಿಸಿ ನಾವೇನು ಮಾಡ್ತೀವಿ ಅಂದರೆ ನಮಗೇನು ಪರಿಹಾರನೇ ಇಲ್ಲ ನಮ್ಮ ಜೀವನದಲ್ಲಿ. ನಾವು ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಿರ್ತೀವಿ. ಆ ಕಷ್ಟ ಕೊಡ್ತಿರೋ ದೇವತೆ ಖುಷಿ ಪಡ್ತಿರುತ್ತೆ. ಇನ್ನು ಇಲ್ಲಿ ಬಾಬಾ ನೋಡ್ತಿರುತ್ತೆ, ಏನು ಮಾಡ್ತಾರೆ ಇವ್ರು ನನ್ನ ಭಕ್ತರು ಅಂತೇಳಿ ನೋಡ್ತಿರ್ತಾರೆ ಒಂದು ಕಡೆ. ಆವಾಗ ಒಂದು ಮಿರಾಕಲ್ ನಡೆಯುತ್ತೆ. ಆ ಕಷ್ಟ ಕೊಡ್ತಿರೋ ದೇವರಿಗೆ ನೀನು ಅನುಭವಿಸ್ತಿರೋ ಕಷ್ಟ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಿರುತ್ತೆ. ಬಾಬಾ ಏನು ಮಾಡ್ತಿರ್ತಾರೆ, ನಿಮಗೆ ಒಳ್ಳೇದಾಗಲಿ
ಒಳ್ಳೇದಾಗಲಿ ಅಂತೇಳಿ ಎಷ್ಟು ಆಶಿಸ್ತಾ ಇರ್ತಾರಲ್ಲ, ಆವಾಗ ನಿಮ್ಮ ಜೀವನದಲ್ಲಿ ಏನು ಬರುತ್ತೆ ವಿಚಾರ, ನಾನು ವ್ರತ ಮಾಡಬೇಕು, ನಾನು ಪೂಜೆ ಮಾಡಬೇಕು, ಇದರಿಂದ ನನಗೆ ಒಳ್ಳೇದಾಗುತ್ತೆ ಅನ್ನೋ ಪಾಸಿಟಿವಿಟಿ, ದೈವಕ್ಕೆ ನೀವು ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ನೀವು ಯಾವಾಗ ವ್ರತ ಪೂಜೆಗಳನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅಲ್ಲಿ ನಕಾರಾತ್ಮಕತೆ ದೇವಿ ಏನು ಕೆಟ್ಟ ದೇವತೆ ಇರ್ತಾಳಲ್ಲ ಅವಳಿಗೆ ಅದು ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಜಪ ತಪ ಮಾಡಿ ನಮ್ಮ ಎನರ್ಜಿನ ನಾವು ಪೀಕ್ ಲೆವೆಲಿಗೆ ತೊಗೊಂಡು ಹೋಗ್ತಿರ್ತೀವಲ್ಲ, ಆವಾಗ ಅಲ್ಲಿ ನಕಾರಾತ್ಮಕ ದೇವಿಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇಷ್ಟು ದಿನ ಅವ್ರು ಬರೀ ಕಷ್ಟದ ಮೇಲೆ ಫೋಕಸ್ ಮಾಡ್ತಿದ್ರು, ನನ್ನ ಕೊಡ್ತಿರ್ತಕ್ಕಂಥ ಶಿಕ್ಷೆ ಮೇಲೆ ಫೋಕಸ್ ಮಾಡ್ತಿದ್ರು. ಆದರೆ ಈಗ ಅವರು ಜಪ ಮತ್ತು ಧ್ಯಾನ ದೈವ ಅಂತೇಳಿ ದೇವ್ರ ಜೊತೆಗೆ ಇರೋದ್ರಿಂದ ಆ ಕಷ್ಟ ದೇವತೆ ಏನು ನಮಗೆ ಶಾಪ ಕೊಡ್ತಿರ್ತಾಳಲ್ಲ ಅವಳಿಗೆ ಭಯ ಆಗಿ ಕಿತ್ಕೊಂಡು ಓಡೋಗ್ಬಿಡ್ತಾಳೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಜಪ ತಪ ಧ್ಯಾನ ಮಾಡೋದ್ರಿಂದ ನಮಗೆ ಕೆಟ್ಟ ಎನರ್ಜಿಗಳು ನಮ್ಮ ಮೇಲೆ ಪರಿಣಾಮ ಬೀರಲು ಸಾಧ್ಯವಾಗಲ್ಲ ಅನ್ನೋದು ತುಂಬ ಚೆನ್ನಾಗಿ ಆ ವಿಡಿಯೋನ ತೋರಿಸ್ಕೊಟ್ಟಿದ್ದಾರೆ. ಆ ಮ್ಯಾಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಷ್ಟು ದೊಡ್ಡ ದೊಡ್ಡ ಅರ್ಥ ಇರ್ತವೆ. ಅದು ಜಸ್ಟ್ 30 ಸೆಕೆಂಡ್ ವಿಡಿಯೋ ಆಗಿದ್ರು ತುಂಬಾ ಅರ್ಥಪೂರ್ಣವಾಗಿ ಇತ್ತು ಸ್ನೇಹಿತರೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಆದಷ್ಟು ನಿಮ್ಮ ಜೀವನದಲ್ಲಿ ನಾನು ಹೇಳಿರ್ತಕ್ಕಂಥ ವಿಷಯಗಳನ್ನೆಲ್ಲ ನೀವು ಬರೆದಿಟ್ಕೊಂಡು ನಿಮ್ಮ ಜೀವನದಲ್ಲೇ ಅವನ್ನೆಲ್ಲ ಕಟ್ ಮಾಡಿಸಿದ್ಬಿಡ್ರಿ. ಅನಗತ್ಯ ವಿಚಾರ, ಅನಗತ್ಯ ಮಾತು, ಅನಗತ್ಯ ಜನರು, ಅನಗತ್ಯ ಯೋಚನೆಗಳು, ಅನಗತ್ಯ ಚಿಂತೆಗಳನ್ನು ಡಿಕ್ಲಟರ್ ಮಾಡಿ ಅಗತ್ಯವಾಗಿರ್ತಕ್ಕಂತಹ ಧ್ಯಾನ ಧ್ಯಾತೃ ಧ್ಯೇಯ ಅಂತೇಳಿ ಬಾಬಾ ಸಚ್ಚರಿತೆಯಲ್ಲಿ ಹೇಳಿದಾರಲ್ಲ, ಅದ್ರ ಮೇಲೆ ಫೋಕಸ್ ಮಾಡ್ರಿ. ನಮ್ಮ ಜೀವನನ ಬಾಬಾರವರ ಮೇಲೇನೆ ಪ್ರೀತಿ ಕೊಡ್ರಿ. ಬಾಬಾರೇ ನಮ್ಮ ಜೀವನ ಆಗಿರ್ತಾರೆ. ಬಾಬಾರ ಹೇಳಿರ್ತಕ್ಕಂಥ ಸಚ್ಚರಿತೆಯಲ್ಲಿ ಹೇಳಿರ್ತಕ್ಕಂತಹ ಪ್ರೀತಿನ ಕೊಡ್ರಿ, ಪ್ರೀತಿನ ಪಡೀರಿ. ಸಕಾರಾತ್ಮಕ ಯೋಚನೆ ಮಾಡ್ರಿ, ಸಕಾರಾತ್ಮಕತೆಯನ್ನು ಪಡೀರಿ. ಇದು ಇವತ್ತಿನ ವಿಶೇಷ ಸಂದೇಶ. ಡಿಕ್ಲಟರಿಂಗ್ ಅಂದರೆ ಇದೇನೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದ್ಸಲಿ ಈ ವಿಡಿಯೋನ ನೋಡ್ರಿ, ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇದರಿಂದ ನಿಮ್ಮ ಜೀವನ ಬದಲಾವಣೆ ಆಗೇ ಆಗುತ್ತೆ. ವಿಶ್ವಾಸ ನನಗಿದೆ ನಿಮಗೂ ಆಗೇ ಆಗುತ್ತೆ ಅನ್ನೋದು ಒಂದು ಹೋಪ್ ಬಂದಿರುತ್ತೆ ಅನ್ಕೋತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.